ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರ್ತ ನಮಗೆ ಒಂದು ಹೊಸ ದಿವಸವನ್ನು ನಮ್ಮ ಜೀವಿತದಲ್ಲಿ ಆತನ ಅನುಗ್ರಹಿಸಿದ್ದಾನೆ. ಆತ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೇ ನಿನಗೆ ಸ್ತೋತ್ರಪ್ಪ, ಕರ್ತನೇ ನಿನಗೆ ಸ್ತೋತ್ರ. ಪ್ರಿಯರೇ, ಈ ವರ್ಷದಲ್ಲಿ ಈ ಜನವರಿಯಿಂದ ಈ ನವೆಂಬರ್ ತಿಂಗಳವರೆಗೆ ಇವತ್ತು 30 ತಾರೀಕಿನವರೆಗೆ ಆತನ ಅದ್ಭುತವಾಗಿ ನಮ್ಮನ್ನು ವೈಯಕ್ತಿಕವಾಗಿ, ಕುಟುಂಬವಾಗಿ, ನಮ್ಮನ್ನು ಸಭೆಯಾಗಿ ಆತನು ಪರಿಪಾಲಿಸಿದ ಪ್ರೀತಿಯನ್ನು ಧ್ಯಾನಿಸಿಕೊಂಡವರಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಆತನ 11 ತಿಂಗಳುಗಳ ಕಾಲ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಪ್ರಿಯರೇ, ನಮ್ಮನ್ನು ಕೆಡುಕನ ಕೈಯಿಂದ ಆತನು ತಪ್ಪಿಸಿದ್ದಾನೆ. ಎಲ್ಲ ರೋಗಗಳಿಂದ ತಪ್ಪಿಸಿದ್ದಾನೆ, ಎಲ್ಲ ಆಕ್ಸಿಡೆಂಟ್ಗಳಿಂದ ತಪ್ಪಿಸಿದ್ದಾನೆ, ಎಲ್ಲ ಮರಣದಿಂದ ತಪ್ಪಿಸಿದ್ದಾನೆ. ಹಾಲೆಲೂಯ. ಓ ರಿಮಾಂದ್ರಿವಾಲ ಶತಲ ಮಾದರಿಯಲೋ ಲೇಬ್ರೋ ಸೇಕ್ರ ಬಾದಲ ಕತಲ ಮಾದರಿಯಲ. ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಓ ಕರ್ತನೇ, ನೀ ನಂಬಿಗಸ್ತನಾದ ದೇವರ ಸ್ವಾಮಿ. ನಮ್ಮನ್ನು ಇದುವರೆಗೆ ನಡೆಸಿದ ಬೆಳೆಸದೆ ಇನ್ನು ಮುಂದೆ ನೀನೇ ನಮ್ಮನ್ನು ನಡೆಸದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಬಾಯಿಗಳು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಡಲಿ. ನಾವು ಸ್ವಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಓ ರಿಮಾಂದರಿ ಬಲವ ಶತಲ ಕತಲ ಮಾದರಿಯಲೋ ಲೇಬ್ರೋ ಸೇಕ್ರ ಬಾದಲ ಶತಲ ಮಾದರಿಯಲ ಉಲ ಕತಲ ಶತಲ ಮಾದರಿಯಲ. ಓ ನೀವು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ವೈರ್ಯ ಪಾಳೆಯದಲ್ಲಿ ಯೇಸುವಿನ ನಾಮದಲ್ಲಿ ಕಳವಳ ಉಂಟಾಗುವಂತಾಗಿದೆ, ಕಳವಳ ಉಂಟಾಗುವಂತಾಗಿದೆ. ಓ ಕಲರ ಬಂದರ ಬಲ ಬರ 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 ಅನ್ಯ ಜನರ ಸಂಕಲ್ಪಗಳನ್ನು ದೇವರು ನಿರರ್ಥಕ ಮಾಡ್ತಾನೆ. ಅವರ ಆಲೋಚನೆಗಳನ್ನು ಆತ ನಿಷ್ಫಲ ಮಾಡುತ್ತಾನೆ. ರಿಬಲವ ಶಕಲ ಕತಲ ಮಾದರಿ ಬಲವ ಓಲ ಮಾದರಿ ಬಲವ ಶಕಲ ಮಾದರಿಯಲ. ನಮ್ಮ ಕರ್ತನು ಸರ್ವೋತ್ತಮನಾದ ದೇವರು. ಆತನು ಸರ್ವೋತ್ಕೃಷ್ಟನಾದ ಕರ್ತನಾಗಿದ್ದಾನೆ. ಆತನು ಸರ್ವಶಕ್ತನಾದ ಕರ್ತನಾಗಿದ್ದಾನೆ. ಆತನು ನಿನ್ನೆಗಾಗಿ ಇವತ್ತು ನಿರಂತರವೂ ಏಕರೀತಿಯಾಗಿ ಇರುವಂತ ಕರ್ತನು. ಆತನು ಮಾರ್ಪಡಿದ ನನ್ನ ಕರ್ತನಾಗಿದ್ದಾನೆ. ಶಕಲೆ ಮಾದರಿ ಆದರಿಯಲೋ ಓಲ ಮಾದರಿ ಬಲ 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 ಶಕಲ ಕಲ ಕತಲ ಮಾದರಿ ಬಲ ಬಲವ ಶಕಲೆ ಮಾದರಿಯಲೇ ಲಿಬ್ರಾ ಸೀಕ್ರ ಮಾದಲವ ಶಕಲ ಮಾದರಿಯಲೋ. ಅಬ್ರಹಾಮ್ ಇಸಾಕ್ ಯಾಕೋಬನ ದೇವರು ನಮ್ಮ ದೇವರಾಗಿದ್ದಾನೆ. ಆತ ನಿನ್ನೆಗಾಗಿ ಇವತ್ತು ನಿರಂತರವೂ ಏಕರೀತಿಯಾಗಿ ಇರುವಂತ ಕರ್ತನು. ಆತನು ಮಾರ್ಪಡಿದ ನನ್ನ ಕರ್ತನಾಗಿದ್ದಾನೆ. ಭೂಮಿ ಆಕಾಶಗಳು ಅಳಿದು ಹೋದರು. ಆತನು ಹೇಳಿದಂತ ಮಾತುಗಳಲ್ಲಿ ಒಂದು ಸೊನ್ನೆ ಆದರೂ ಅದು ಅಳಿದು ಹೋಗುವುದೇ ಇಲ್ಲ, ಅಳಿದು ಹೋಗುವುದೇ ಇಲ್ಲ. ಓ ದೇವರ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ, ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಆತನ ಜೀವವುಳ್ಳ ವಾಕ್ಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುವ. ಪ್ರಿಯರೇ, ಕರ್ತನ ಸಮ್ಮುಖದಲ್ಲಿ ನಾವು ಪರಿಪೂರ್ಣ ಸಂತೋಷದೊಡನೆ ಆತನ ಸಮ್ಮುಖದಲ್ಲಿ ನಾವು ಓರಿಗಾದರಿ ಬಲವ ಶಂದರಿ ಆದರಿಯಲ್ಲ ಆತನ ಪ್ರಸನ್ನತೆಯಲ್ಲಿ ಆತನ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಬೀಳದಂತೆ ಕರಗಿ ಹೋಗುತ್ತವೆ ಎಂಬುದು ದೇವರ ವಾಕ್ಯ ಇರುತ್ತದೆ. ಕಾಲ ಕರ ಮಂದರಿ ಬಲವ ಶಂದರಿ ಅಂದರೆ ದೇವರು ಎದ್ದು ಹೊರಡುವಾಗ ವೈರಿಗಳು ಚದರಿ ಹೋಗುತ್ತಾರೆ, ವೈರಿಗಳು ಚದರಿ ಹೋಗುತ್ತಾರೆ. ದೇವರು ನಿಮ್ಮೊಳಗಿಂದ ಎದ್ದು ಹೊರಡುವಾಗ ರಿಮಾಂದರಿ ಬಲವ ಶಂದರಿ ಅಂದರೆ ಎಲ್ಲ ರೋಗದ ಶಕ್ತಿಯ ಬಲಗಳು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡುತ್ತದೆ, ಅದು ಮುರಿಯಲ್ಪಡುತ್ತದೆ. ಸಾಲವೆಂಬ ಬೆಟ್ಟಗಳು ಯೇಸುವಿನ ನಾಮದಲ್ಲಿ ನೆಲಸಮವಾಗಿ ಹೋಗ್ತದೆ. ರಿಕಮಂದರಿ ಬಲವ ಶಂದ್ರಮಂದರಿಲ್ಲ. ಯಾವ ಸಮಸ್ಯೆ ಕೂಡ, ಯಾವ ಒಂದು ಬೆಟ್ಟ ಕೂಡ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ರಿಕಮಂದರಿ ಬಲವ ಶಂದ್ರಮಂದರಿಯಲ್ಲ. ಯಾಕೆ ನನ್ನ ಕರ್ತನು ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರಾಗಿದ್ದಾನೆ. ರಿಮಾಂದರಿ ಬಲವ ಶಂದರಿ ಅಂದರೆ ನನ್ನ ಯೇಸುವಿನಾಗಿ ಯಾರೂ ಇಲ್ಲ, ನನ್ನ ಯೇಸುವಿನಾಗಿ ಯಾರೂ ಇಲ್ಲ. ಆತನು ಪರಾಕ್ರಮಿಯಾದ ದೇವರು, ಆತನು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಆತ ನಿತ್ಯನಾದ ತಂದೆಯಾಗಿದ್ದಾನೆ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಪವಿತ್ರಾತ್ಮನ ನಾವು ಸ್ವಾಗತಿಸುವ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನನ್ನೊಳಗಿಂದ ನಿನ್ನೊಳಗಿಂದ ಜೀವಕರವಾದ ಹೊಳೆಗಳು ಹರಿಯುವಂತಾಗಿದೆ. ಆರೋಗ್ಯದ ಹೊಳೆಗಳು ನಿನ್ನ ಒಳಗಿಂದ ಹರಿಯುತ್ತದೆ. ಸಮಾಧಾನದ ಹೊಳೆ ನಿನ್ನ ಒಳಗಿಂದ ಹರಿಯುತ್ತದೆ. ಸಂತೋಷದ ಹೊಳೆ ನಿನ್ನ ಒಳಗಿಂದ ಹರಿಯುತ್ತದೆ. ಶಕಲ ಮಾದರ ಬಲ ಬಲವ
ಥ್ಯಾಂಕ್ ಯು ಆತ ನಮ್ಮಲ್ಲಿ ಜೀವಿಸ್ತಿದ್ದಾನೆ ದೇವರೇ. ಪವಿತ್ರಾತ್ಮ ನಮ್ಮಲ್ಲಿ ನಿಮ್ಮಲ್ಲಿ ಆತನು ಜೀವಿಸ್ತಿದ್ದಾನೆ. ಅಪ್ಪ ಕರ್ತನಿಗೆ ಸ್ತೋತ್ರಪ್ಪ. ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನದ ಆರಾಧನೆಯಲ್ಲಿ ಸ್ವಾಮಿ ಕರ್ತನೆ ಕೀರ್ತನೆಯ ಭಾಗದಲ್ಲಿ, ವಾಕ್ಯದ ಭಾಗದಲ್ಲಿ, ಕಾಣಿಕೆಯ ಭಾಗದಲ್ಲಿ ಕರ್ತನೆ ಅಪ್ಪ ಕರ್ತನೆ ಸ್ವಾಮಿ ಹಾಲೆಲೂಯ ಕರ್ತ ಸಾಕ್ಷಿಯ ಭಾಗದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ನಿನ್ನ ಕೃಪೆ ಚಲಿಸಲಿ ಸ್ವಾಮಿ. ಓ ನಿನ್ನ ಮಹಿಮೆ ಚಲಿಸಲಿ ಅಪ್ಪ. ನಮ್ಮ ಸೇವಕರ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಅವರ ಕುಟುಂಬವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಭೆಯಾಗಿ ಬ್ಲೆಸ್ ಮಾಡ್ತೇವೆ ಸ್ವಾಮಿ. ಅವರು ನಮಗೆ ಆಶೀರ್ವಾದವಾಗಿರುವುದಕ್ಕೆ ಸ್ತೋತ್ರ. ಅವರು ನಮಗೆ ವರದಾನವಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಓ ನಮಗೆ ಈ ಸಭೆಗೆ ನೀನು ಒಳ್ಳೆ ಕುರುಬನನ್ನು ನೀನು ನಮಗೆ ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಅವರ ತಕ್ಕ ಸಮಯದಲ್ಲಿ ಬರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಪ್ರತಿಯೊಬ್ಬರು ಅನುಭವಿಸಲಿ ಕರ್ತನೆ. ಆರಾಧಿಸುವಾಗಲೇ ಆರಾಧನಾ ಅಭಿಷೇಕವು ಪ್ರತಿಯೊಬ್ಬರ ತುಂಬಿಕೊಳ್ಳಲಿ ಸ್ವಾಮಿ. ಆರಾಧಿಸುವಾಗಲೇ ಬಿಡುಗಡೆ ಉಂಟಾಗಲಿ, ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಜೀವನ ವಾಕ್ಯಗಳನ್ನು ಕೇಳುವಾಗಲೇ ಸ್ವಾಮಿ ಒಬ್ಬೊಬ್ಬರ ಜೀವಿತಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ನಿನ್ನಗೋಸ್ಕರ ಪ್ರತಿಯೊಬ್ಬರು ಊರಿಯಲ್ಲಿ ಸ್ವಾಮಿ ಓ ಪ್ರಕಾಶಿಸಲಿ ನಾವು ಪ್ರಾರ್ಥಿಸ್ತೇನಪ್ಪ. ದಾರಿ ಮಧ್ಯದಲ್ಲಿ ಇರುವವರು ತಕ್ಕ ಸಮಯದಲ್ಲಿ ನೀನು ಅವರನ್ನು ಬರಮಾಡು ಸ್ವಾಮಿ. ಎಲ್ಲ ಅಡ್ಡಿತಡೆಗಳು ನೀಗಲ್ಪಡಲಿ. ಓ ಮಾರ್ಗಗಳು ಸರಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಬಂದವರು ಬಂದಂತೆಲ್ಲ ಸ್ವಾಮಿ, ಬಂದಂತೆಲ್ಲ ಕರ್ತನೆ ಓ ನಿನ್ನಿಂದ ಪ್ರತಿಫಲವನ್ನು ಹೊಂದಿದವರಾಗಿ ಅವರು ಆಶೀರ್ವದಿಸಲ್ಪಟ್ಟವರಾಗಿ ಹಿಂತಿರುಗಿ ಹೋಗುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಎಷ್ಟು ಮಂದಿ ನೀವು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ?
ಹೇಳಿ, ನಾನು ಆರಾಧಿಸ್ತೇನೆ. ಕರ್ತನನ್ನು ಆರಾಧಿಸ್ಲಿಕ್ಕಾಗಿಯೇ ನಾವು ಒಟ್ಟಾಗಿ ಸೇರಿ ಬಂದವರಾಗಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಆತನ ಸೃಷ್ಟಿಸಿದು ನಾವು ಆತನನ್ನು ಸ್ತುತಿಸಿ ಕೊಂಡಾಡ್ಲಿಕ್ಕಾಗಿ, ಆತನೆಲ್ಲ ಫೆಲೋಶಿಪ್ ಮಾಡ್ಲಿಕ್ಕಾಗಿ, ಆತನೊಂದಿಗೆ ನಾವು ಅನ್ಯೂನ್ಯತೆ ಮಾಡ್ಲಿಕ್ಕಾಗಿ ಆತ ನಮ್ಮನ್ನು ಸೃಷ್ಟಿಸಿದ್ದಾನೆ. ಹಾಲೆಲೂಯಾ. ಅದರಿಂದ ಆತನನ್ನು ಸ್ತುತಿಸಿ ಕೊಂಡಾಡು, ಆತನನ್ನು ಹೊಗಳೋ ಪ್ರಿಯರೇ, ಆತನನ್ನು ಮಹಿಮೆ ಪಡಿಸುವ. ಆತನು ಪರಾಕ್ರಮಿಯಾದ ದೇವರಾಗಿದ್ದಾನೆ. ನಾವು ನನ್ನ ಕರ್ತ, ನನ್ನ ಯೇಸು ಸೈತಾನ ತಲೆಯನ್ನು ಜಜ್ಜಿದಂತ ನನ್ನ ಕರ್ತನು, ಆತನು ಭಯಂಕರನಾದ ದೇವರಾಗಿದ್ದಾನೆ. ನನ್ನನ್ನು ನಿನ್ನನ್ನು ರಕ್ಷಿಸಿದ ದೇವರು, ನನ್ನನ್ನು ನಿನ್ನನ್ನು ಬಿಡುಗಡೆಗೊಳಿಸಿದ ದೇವರು, ನನಗೆ ನಿನಗೆ ನಿತ್ಯ ಜೀವನ ಕೊಟ್ಟಂತ ಕರ್ತನನ್ನು, ಭೂಪರ ಲೋಕಗಳ ಒಡೆಯನನ್ನು ನಾವು ಆರಾಧಿಸಲಿಕ್ಕಾಗಿ ಬಂದವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಅದರಿಂದ ಸಂತೋಷವಾಗಿ ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ ಎಂಬುದಾಗಿ ಆತನನ್ನು ಕೊಂಡಾಡೋ ಪ್ರೇರೆ, ಆತನನ್ನು ಮಹಿಮೆ ಪಡಿಸುವ. ಥ್ಯಾಂಕ್ ಯು ಜೀಸಸ್. ಚಪ್ಪಾಳೆ ತಟ್ಟುತ್ತಾ ಆತನನ್ನು ಸ್ತುತಿಸಿ ಕೊಂಡಾಡುವ. ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ ಮಹಿಮೆಗೂ ನೀನೇ ಪಾತ್ರನು. ಆರಾಧಿಸುವೆ,
ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಯಾವ ದುಷ್ಟನ ಕಾರ್ಯಗಳು ನಡೆಯುವುದಿಲ್ಲ ಪ್ರಿಯರೇ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನನ್ನ ಮೇಲೆ ನಿನ್ನ ಮೇಲೆ ದೋಷಾರೋಪಣೆ ಮಾಡಿದಂತ ಪತ್ರವನ್ನು ಆತನು ಕೆಡಿಸಿ, ಯಾರು? ಯೇಸು ಸ್ವಾಮಿ ಕೆಡಿಸಿ ಅದನ್ನು ಶಿಲುಬೆಗೆ ಚಡಿದು ಅದನ್ನು ಆತನು ಇಲ್ಲದಂತಾಗ ಮಾಡಿದ್ದಾನೆ. ಹಾಲೆಲೂಯ. ದೂರುಗಾರನು ದಬ್ಬಲ್ಪಟ್ಟಿದ್ದಾನೆ ಪ್ರಿಯರೇ. ನಿಮ್ಮ ಮೇಲೆ ಯಾವ ದೂಷಕನಿಗೆ ದೂರು ಹೇಳಲಿಕ್ಕೆ ಯಾವ ಅಧಿಕಾರ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲವನ್ನು ಶಿಲುಬೆಯಲ್ಲಿ ಆತನು ಜಯಿಸಿ ಆತನು ಮೆರೆಸುತ್ತಾದ ನಮಗೆ ತೋರಿಸಿಕೊಟ್ಟನು. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಆತನನ್ನು ಕೊಂಡಾಡೋ ಪ್ರಿಯರೇ. ರಾಜ ರಾಜ ಆತ ನಮ್ಮ ಕರ್ತನಾಗಿದ್ದಾನೆ. ಆತನು ರಾಜರ ರಾಜನು, ಕರ್ತರ ಕರ್ತನು, ಆತನು ಒಡೆಯರ ಒಡೆಯನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಅಂತ ಪರಲೋಕದ ತಂದೆ ನಾವು ಆರಾಧಿಸುವವರಾಗಿದ್ದೇವೆ ಪ್ರಿಯರೇ. ಆತನ ಮಕ್ಕಳಾಗುವ ಭಾಗ್ಯವನ್ನು ಅಧಿಕಾರ ನಮಗೆ ಆತನು ಕೊಟ್ಟಾತನಾಗಿದ್ದಾನೆ. ಇವತ್ತು ನಾವು ಸಾಮಾನ್ಯರಾದವರಲ್ಲ. ಚಂದರ ಮಾತಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ ಅವರೇ ದೇವರ ಮಕ್ಕಳು. ಹಾಲೆಲೂಯ. ಇವತ್ತು ನಾನು ನೀವು ದೇವರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೇವೆ. ಅದರಿಂದಲೇ ನಾವು ದೇವರ ಮಕ್ಕಳಾಗಿದ್ದೇವೆ. ಯಾಕಂದ್ರೆ ನಾಶವಾಗದ ಸದಾ ಜೀವವುಳ್ಳ ವಾಕ್ಯವೆಂಬ ಬೀಜದಿಂದ ನಾವು ಹುಟ್ಟಿದವರಾದ ಕಾರಣ ನಾವು ಪರಲೋಕದ ತಂದೆಗೆ ನಾವು ಹುಟ್ಟಿದವರಾಗಿದ್ದರಿಂದ ನಾವು ಪರಲೋಕದ ತಂದೆ ನಾವು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ಆಶೀರ್ವದಿಸಲ್ಪಟ್ಟವರೇ ಸ್ವಾಮಿ. ಯಾವ ಗಣನೆಗೆ ಬಾರದಂತ ನಮ್ಮನ್ನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ಸ್ವಾಮಿ, ಓ ನಿನ್ನ ಮಕ್ಕಳಾಗ ಭಾಗ್ಯವನ್ನು ಅಧಿಕಾರವನ್ನು ಕೊಟ್ಟವ ನಿನ್ನನ್ನು ಆರಾಧಿಸಿದ ಕೃಪೆಗೆ ನೀನು ನಡೆಸಿದಲ್ಲ ಕರ್ತನೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನಗೆ ಎಷ್ಟು ಸ್ತುತಿಸಿದರೂ ನಿನ್ನನ್ನು ಸಾಲದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರಿಯ, ನಾವು ಕರ್ತನ ಸಮ್ಮುಖದಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವವರಲ್ಲ, ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಈ ಗುಟ್ಟು ದಾವಿದನಿಗೆ ಗೊತ್ತಿತ್ತು. ಆತನಿಂದ ನಾನು ಕರ್ತನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಇವತ್ತು ನನ್ನ ನಿನ್ನ ಬಾಯಲ್ಲಿ ಇರಬೇಕಾದದ್ದು ಕರ್ತನ ಸ್ತೋತ್ರ. ಆತನಿಗೆ ಸ್ತೋತ್ರವೆಂಬ ಯಜ್ಞವು ನನ್ನ ಬಾಯಿಂದ ನಿನ್ನ ಬಾಯಿಂದ ಅದು ಹೊರಡಬೇಕು ಯೇಸುವಿನ ನಾಮದಲ್ಲಿ. ಎಲ್ಲ ಅಗಲವಾಗಿ ಬಾಯಿಯನ್ನು ತೆರೆಯಿರಿ, ನಾನದನ್ನು ತುಂಬಿಸುವನೆಂಬುದಕ್ಕೆ ಕರ್ತನ ಹೇಳ್ತಾನೆ. ಅಂದರೆ ನೀನು ಯಾವಾಗ ಕರ್ತನ ಸಮ್ಮುಖದಲ್ಲಿ ಬಾಯಿಯನ್ನು ತೆರೀತೀಯೋ ನಿನ್ನೆಲ್ಲ ಪರಿಸ್ಥಿತಿಗಳದು ಬದಲಾಗುವಂಥದ್ದಾಗಿದೆ. ಅದು ಬದಲಾಗುವಂಥದ್ದಾಗಿದೆ. ಯಾಕಂದ್ರೆ ನಿನ್ನ ಬಾಯಲ್ಲಿ ಜೀವ ಇದೆ, ನಿನ್ನ ಬಾಯಲ್ಲಿ ಆಶೀರ್ವಾದ ಇದೆ. ನೀನು ಬಾಯಿಂದ ದೇವರ ವಾಕ್ಯ ನುಡಿಯುವಾಗ ಎಲ್ಲ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ನಡೆಸಬಹುದಾಗಿದೆ. ಪ್ರಿಯ, ನೀವು ಸಾಮಾನ್ಯರಾದ ಜನರಲ್ಲ, ನೀವು ಸಾಮಾನ್ಯರಲ್ಲ. ಹಾಲೆಲೂಯ, ಹಾಲೆಲೂಯ. ನೀವು ಅಸಾಮಾನ್ಯವಾದ ದೇವರಿಗೆ ಅಸಾಮಾನ್ಯವಾದ ಮಕ್ಕಳಾಗಿ ನೀವು ಹುಟ್ಟಿದವರಾಗಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ನೀವು ಅಭಿಷಿಕ್ತರಾದ ಕಾರಣ ಓ ಸೈತಾನು ಹಾಕಿದಂತ ಲೋಭವು ಮುರಿಯಲ್ಪಟ್ಟಿದೆ, ಅದು ಮುರಿದು ನಾಶವಾಗಿ ಹೋಗಿದೆ ಪ್ರಿಯರೇ. ಯಾಕಂದ್ರೆ ನೀವು ಅಭಿಷಿಕ್ತರಾಗಿದ್ದೀರಿ, ಅಭಿಷಿಕ್ತರಾಗಿದ್ದೀರಿ. ಫರೋನ ಹಾಕಿದಂತೆ ಎಲ್ಲ ನೋವುಗಳು ಓ ನಿಮ್ಮನ್ನು ಬಗ್ಗಿಸಿ ನಿಮ್ಮನ್ನು ಏಳದಂತೆ ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿದ ಫರೋನ ಎಲ್ಲ ನೋವುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಮುರಿದು ನಾಶವಾಗಿದೆ. ನೀವು ಎದ್ದು ನಿಲ್ಲುವವರಾಗಿದ್ದೀರಿ. ಇನ್ನು ನೀವು ಬಗ್ಗುವವರಲ್ಲ, ನೀವು ಎದ್ದು ನಿಂತವರಾಗಿದ್ದೀರಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರ. ಹಾಲೆಲೂಯ. ಆತನನ್ನು ಹಾಡಿ ಹೋಗುವ ಪ್ರಿಯರೇ, ನನ್ನ ಯೇಸು 10,000 ಅತಿಸುಂದರನು ಆದ ಧ್ವಜಪ್ರಾಯನಾದ ದೇವರು. ಆದರೆ ನನಗೋಸ್ಕರ ನಿನಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಯಾವ ಅಂದ ಚಂದ ಇಲ್ಲದವನಾಗಿ ಆತನು ತೂಗಲ್ಪಟ್ಟನು ಪ್ರಿಯರೇ. ಹಾಲೆಲೂಯ. ಯಾಕೆ? ನನಗೋಸ್ಕರ, ನಿನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ, ನಿನ್ನ ಪಾಪಗಳಿಗೋಸ್ಕರ, ಇಡೀ ಲೋಕದ ಜನಾಂಗದ ಪಾಪಗಳಿಗೋಸ್ಕರ ಆತ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ ಪ್ರಿಯರೇ. ಆತ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸುವ ರಾಜ, ರಾಜ ನಿನಗೆ ಆರಾಧನೆ. ಯೇಸು ದೇವ ನಿನಗೆ ಆರಾಧನೆ ಎಂಬುದಾಗಿ ಆತನನ್ನು ಹಾಡಿ ಹರಸುವ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ಎಲ್ಲ ಚಿಂತೆಗಳನ್ನು ಮರೆತು ಕರ್ತನನ್ನು ಆರಾಧಿಸುವ. ರಾಜ, ರಾಜ ನಿನಗೆ ಆರಾಧನೆ.
ನೀನೊಬ್ಬನೇ ಯೋಗ್ಯನಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಕಿರುಬೆರಿಂದಲೂ ಸೆರಾಫಿರಿಂದಲೂ ನಿತ್ಯವೂ ಆರಾಧಿಸಲ್ಪಡುವಾತನೇ, ಸ್ತುತಿಸಲ್ಪಡುವಾತನೇ, ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಒಳ್ಳೆಯ ತಂದೆಯಾಗಿದ್ದಿ, ನಮ್ಮನ್ನು ಪೋಷಿಸುವಂತ ಕರ್ತನಾಗಿದೆಯಪ್ಪ. ನೀ ನಮ್ಮ ರಕ್ಷಕನಾಗಿದ್ದೆ ಸ್ವಾಮಿ, ನೀ ನಮ್ಮ ವಿಮೋಚಕನಾಗಿದೆಯಪ್ಪ. ನೀ ನಮ್ಮ ಬಾಳನ್ನು ಬೆಳಗಿಸಿದ ಜ್ಯೋತಿಯಾಗಿದ್ದಿ. ಥ್ಯಾಂಕ್ ಯು ಲಾರ್ಡ್. ಆತನ ಪರಿಶುದ್ಧನ ಪ್ರೇರಣೆ ನಮ್ಮ ಎರಡು ಕರಗಳನ್ನು ಎತ್ತಿಕೊಂಡವರಾಗಿ ನಮ್ಮ ಹೃದಯದ ಆಳದಿಂದ ಕರ್ತನಿಗೆ ಬೇಡವಲ್ಲ, ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಪರಿಶುದ್ಧನು. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನನ್ನ ಕರ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಯು ಜೀಸಸ್.
ಕರ್ತನೆ, ನೀನು ಅವರನ್ನು ಕೂಡ ರಕ್ಷಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಓ ತಂದೆ, ಎಳೆಯದ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿ ಅವರನ್ನು ಎಳೆದು ಕರ್ಕೊಂಡು ಬರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ, ರಕ್ಷಣಾ ಮಾರ್ಗದಲ್ಲಿರುವವರನ್ನು ನೀನು ನಿತ್ಯವೂ ಅವರ ಮಂಡಳಿಗೆ ಸೇರಿಸ್ತಿದ್ದೆ ಎಂಬುದಾಗಿ. ಇದನ್ನು ನಾವು ನಂಬುತ್ತೇವೆ ಸ್ವಾಮಿ. ಈ ಕಾರ್ಯವು ನಮ್ಮ ಕರ್ತನ ಈ ಸಭೆಯಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಕರ್ತನೆ, ನಾವು ಇಷ್ಟೊತ್ತು ನಿನ್ನನ್ನು ಸ್ತುತಿಸಿಕೊಂಡು ಹಾಡುವಂತೆಯೋ, ನಿನ್ನನ್ನು ಆರಾಧಿಸುವಂತೆಯೋ, ಯೇಸುವೆ ನಿನ್ನ ನಾಮ ನಾವು ಮೇಲಕ್ಕೆತ್ತುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಉಳಿದಂತೆಲ್ಲ ಸಮಯ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ತಂದೆ. ನಿನ್ನ ಚಿತ್ತ, ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನಮ್ಮ ಸಭೆಯಲ್ಲಿ ಸ್ವಾಮಿ. ಕರ್ತನೆ, ನಮ್ಮ ಸೇವಕರ ಕುಟುಂಬದಲ್ಲಿ, ಇಲ್ಲಿ ಬಂದಿರುವ ಪ್ರತಿಯೊಂದು ಪ್ರಿಯರ ಕುಟುಂಬದಲ್ಲಿ ಅದು ನೆರವೇರಲಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮ್ಮ ದೀವಟಿಗಳು ಯಾವಾಗಲೂ ಮುರಿಯುತ್ತಿರಲಿ ಸ್ವಾಮಿ. ನಮ್ಮ ಕರ್ತನೆ ನಡುಗಳು ಯಾವಾಗಲೂ ಕಟ್ಟಿರಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನ ಆತ್ಮದಲ್ಲಿ ನಾವು ಯಾವಾಗಲೂ ಎಚ್ಚರವುಳ್ಳವರಾಗಿರುವಂತೆ ಕೃಪೆಯನ್ನು ಕೊಡು. ಕರ್ತನ ಯಾವಾಗಲೂ ನಿನಗೋಸ್ಕರ ಪ್ರಕಾಶಿಸುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಲೋಕದ ಕಟ್ಟ ಕಡೆವರೆಗೆ ನಾವು ನಿನ್ನ ಸಾಕ್ಷಿಗಳಾಗಿರುವಂತೆ ಕರ್ತನ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನೀ ನಮ್ಮ ಸಂಗಡ ಇದ್ದಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರಸನ್ನತೆ, ಕೃಪೆ, ದಯೆ, ಕನಿಕರ, ಒಳ್ಳೆತನಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇಲ್ಲಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳು ಅವರು ಇದ್ದಾಗಿ ಇರುವುದಿಲ್ಲ. ದೇ ವಿಲ್ ನೆವರ್ ಬಿ ದ ಸೇಮ್. ಅವರು ಯಾರು ಇದ್ದಾಗಿ ಇರುವುದಿಲ್ಲ ಸ್ವಾಮಿ. ದೇ ಆರ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಇವರ ನಂಬಿಕೆಯಿಂದ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಅಧಿಕ ಮಹಿಮೆಗೆ ಇವರು ಹೋಗುವವರಾಗಿದ್ದಾರೆ. ಅದನ್ನು ಕಣ್ಣಾರೆ ಕಾಣುವವರಾಗಿದ್ದಾರೆ. ಅಬ್ರಹಾಮನ ಆಶೀರ್ವಾದವನ್ನು ಇವರ ಜೀವಿತಗಳಲ್ಲಿ ಇವರು ಅನುಭವಿಸುವವರಾಗಿದ್ದಾರಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ಎಲ್ಲದರಲ್ಲೂ ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬರಿಗೆ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು. ನಾನು ಅಪೊಸ್ತಲ ಕೃತ್ಯ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡುತ್ತೇನೆ. ಕಳೆದ ವಾರ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ ನಾವು ಕೊನೆಗೊಳಿಸಿದ್ದೇವೆ. ಇವತ್ತು 21ನೇ ಅಧ್ಯಾಯಕ್ಕೆ ಬರುವ. ಯಾರಾದ್ರೂ ಓದ್ಬೋದು. 21ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೋಡಿ, ನಾವು ಪ್ರಯಾಸದಿಂದ ಅವರನ್ನು ಬಿಟ್ಟು ಹಡಗನ್ನು ಹತ್ತಿದ ಮೇಲೆ ನೆಟ್ಟಗೆ ಹೋಗಿ ಕೋಸ್ ದ್ವೀಪಕ್ಕೆ ಸೇರಿದೆವು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಅಂದ್ರೆ ಈ ಎಷ್ಟು ವರ್ಷ ಅವನು ಎಫೆಸ ಪಟ್ಟಣದಲ್ಲಿದ್ದ? 3 ವರ್ಷ ಅವನು ಎಫೆಸ ಪಟ್ಟಣದಲ್ಲಿ ಸೇವೆ ಮಾಡಿ ಈಗ ಆ ಎಫೆಸವನ್ನು ಬಿಟ್ಟು ಬರ್ತಾ ಇದ್ದಾನೆ. ಎಫೆಸವನ್ನು ಬಿಟ್ಟು ಬರುವಾಗ ಎಫೆಸ ಜನರಿಗೆ ಏನ್ ಹೇಳ್ತಾನೆ ಅವ್ರು ಗೊತ್ತಿಲ್ಲ, ಇನ್ನು ಮುಂದೆ ನೀವು ನನ್ನ ಮುಖವನ್ನು ತಿರುಗಿ ಕಾಣುವುದೇ ಇಲ್ಲ. ಆಮೇಲೆ ನೋಡಿ, ನಾನು ಹೇಳ್ತೇನೆ, ದೇವರ ಆತ್ಮನಿಗೆ ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಸಹ ಸಂಭವಿಸುವುದಿಲ್ಲ. ಎಷ್ಟು ಜನ ನಂಬ್ತೇನೆ? ಅಲ್ಲೆಲ್ಲೂಯ್ಯ. ನಮ್ಮ ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ನಡೆಯುವುದಿಲ್ಲ. ನಿಮ್ಮ ಒಂದೊಂದು ಕೂದಲು ಯಾರ ಲೆಕ್ಕದಲ್ಲಿ ಉಂಟು? ಎಷ್ಟು ಜನ ಹೇಳ್ತೀರಿ? ನಂಬ್ತೀರ ಇವತ್ತು ನೀವು? ಅಲ್ಲೆಲ್ಲೂಯ್ಯ, ಕರ್ತನಿಗೆ ಸ್ತೋತ್ರ. ಒಂದೊಂದು ಕೂದಲು ನಿನಗೆ ಗೊತ್ತಿಲ್ಲದಿರಬಹುದು, ಅದನ್ನು ಉಂಟು ಮಾಡಿದ ದೇವರಿಗೆ ಗೊತ್ತುಂಟು. ಆಮೇಲೆ ಅಲ್ಲೆಲ್ಲೂಯ್ಯ, ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ? ಚಿಂತೆ ಮಾಡ್ತೇವೆ. ಚಿಂತೆ ಮಾಡಿದ್ರಿಂದ ಏನಾದ್ರೂ ಪ್ರಯೋಜನ ಉಂಟಾ? ಚಿಂತೆ ಮಾಡಿ ಪ್ರಯೋಜನ ಉಂಟು? ಚಿಂತೆ ಮಾಡೋದ್ರಿಂದ ಏನಾಗ್ತದೆ? ಕುಗ್ಗಿ ಹೋಗ್ತೇವೆ. ವೆರಿ ಗುಡ್. ಮತ್ತೆ ನಿಮಗೆ ಏನ್ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆರಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಚಿಂತೆ ಮಾಡಿ ಮಾಡಿ ಒಂದು ಮೊಳಸು ಉಂಟಾಗುವುದಿಲ್ಲ. ಅಂದ್ರೆ ಏನಾದ್ರು ಲಾಸ್ ಅದು. ಹೇಳ್ರಿ, ಇದು ಯಾವುದೇ ವಿಷಯ ಬಂದು ನಾನು ಚಿಂತೆ ಮಾಡುವುದಿಲ್ಲ. ಹೇಳ್ರಿ, ನನಗೋಸ್ಕರ ಚಿಂತೆ ಮಾಡುವ ದೇವರಿರುವಾಗ ನಾನು ಯಾವ ವಿಷಯದಲ್ಲಿ ಚಿಂತೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಸೈತಾನ ಯಾವಾಗ ಸಾಹಸ ಗೊತ್ತಿಲ್ಲ, ನೀವು ಚಿಂತೆ ಮಾಡ್ಬೇಕಂತ. ಹೌದು, ಚಿಂತೆ ಮಾಡ್ಬೇಕಂತ ಅವನಿಗೆ ಆಸೆ. ಯಾಕೆ ಗೊತ್ತಿಲ್ಲ, ನೀವು ಚಿಂತೆ ಮಾಡಿದ್ರೆ ಏನ್ ಮಾಡಿ, ನೀವು ಫ್ರೀ ಆಗಿರ್ಲಿಕ್ಕೆ ಆಗುದಿಲ್ಲ. ನಮ್ಮ ದೇವರವರು ಫ್ರೀ ಆಗಿಟ್ಟಿದ್ದಾನೆ. ಹೌದಾ ಪ್ರೀಸರ್? ನಮ್ಮನ್ನು ಸ್ವಾತಂತ್ರ್ಯವಾಗಿಟ್ಟಿದ್ದಾನೆ. ಸ್ವಾತಂತ್ರ್ಯವಾಗಿಟ್ಟದ್ದು ಯಾರಿಗೆ ಇಷ್ಟ ಇಲ್ಲ? ಸೈತಾನನಿಗೆ ಇಷ್ಟ ಇಲ್ಲ. ಆ ಸ್ವಾತಂತ್ರ್ಯವನ್ನು ಏನ್ ಮಾಡ್ತಾನೆ, ಅವರು ಕಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ನೋಡಿ, ದೇವರು ಎಷ್ಟು ಒಳ್ಳೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಹೌದಲ್ಲ? ಆದ್ರೆ
ಅದಕ್ಕೆ ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಬೇಡ್ರಿ ಅಂತ. ನಮಗೆ ಸ್ವಾತಂತ್ರ್ಯ ಕೊಟ್ಟದೇಕೆ? ಆಳ್ವಿಕೆ ಮಾಡಲಿಕ್ಕೆ. ನಮಗೆ ಸ್ವಾತಂತ್ರ್ಯ ಕೊಟ್ಟದೇಕೆ? ದೇವರನ್ನು ಮಹಿಮೆ ಪಡಿಸಲಿಕ್ಕೆ. ಇವತ್ತು ಅದರ ಮಧ್ಯೆ ಸೈತಾನ ಏನಾದರೂ ಕಾರ್ಯ ಮಾಡುವುದಾದ್ರೆ ದೇವರ ಆತ್ಮನ ಇವತ್ತು ನಿಮಗೆ ಬಲವನ್ನು ಕೊಡುತ್ತಾನೆ, ಎಲ್ಲ ವಿಷಯದಲ್ಲಿ ದೇವರು ಸಹಾಯ ಮಾಡುತ್ತಾನೆ. ಇಲ್ಲಿ ನೋಡಿ, 3 ವರ್ಷ ಎಫೆಸ ಪಟ್ಟಣದಲ್ಲಿ ಸೇವೆ ಮಾಡಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಯೆರೂಸಲೇಮಿಗೆ ಹೋಗುವಾಗ ಅವರು ಹಡಗಿನಲ್ಲಿ ಬಹಳ ಬೇಸರದಿಂದ, ಅಂದ್ರೆ 3 ವರ್ಷ ಅಲ್ಲಿ ಸೇವೆ ಮಾಡಿದ್ದಾರೆ. 3 ವರ್ಷ ಸೇವೆ ಮಾಡಿ ಇನ್ನು ಆ ಪಟ್ಟಣಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಅವರಿಗೊಂದು ಭಯ, ನಾನು ಸಾರಿದ ಸುವಾರ್ತೆ ಏನಾಗಬಾರ್ದು, ವ್ಯರ್ಥವಾಗಬಾರ್ದು, ಅವರು ತಿರುಗಿ ಏನಾಗಬಾರ್ದು, ಅನ್ಯ ದೇವತೆಯನ್ನು ಆರಾಧನೆ ಮಾಡಬಾರ್ದು. ಅವರು ಎಚ್ಚರಿಸ್ತಾ ಇದ್ದ. ಅಲ್ಲಿ ತುಂಬಾ ಮಂದಿ ಎಚ್ಚರಿಸಿದೆ. ಇಡೀ ಪಟ್ಟಣವೇ ಏನಾಯ್ತು, ರಕ್ಷಣೆ ಹೊಂದಿತ್ತು. ಅದು ವ್ಯರ್ಥ ಆಗಬಾರ್ದು, ಅದೊಂದು ಭಯ ಇತ್ತು ಅವನಿಗೆ. ಅವ್ರು ಹೇಳ್ತಾನೆ ಅದಕ್ಕೆ, ಅಲ್ಲಿ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಆದ್ರೆ ನಿಮ್ಮ ಸಂಗಡ ದೇವರಿರ್ತಾನೆ, ಧೈರ್ಯವಾಗಿರಿ. ನನ್ನ ನಂತರ ಕೆಲವುದು ವ್ಯಕ್ತಿಗಳು ಬರ್ತಾರೆ, ಅವರು ನಿಮ್ಮನ್ನು ಏನ್ ಮಾಡ್ತಾರೆ, ಅವರು ತೋಳದಾಗಿ ಬರ್ತಾರೆ, ಎಚ್ಚರವಾಗಿರಿ ಅಂತ ಹೇಳಿ ಅವರು ಹಡಗಿನಲ್ಲಿ ಪ್ರಯಾಣ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾರಂತೆ? ಕೋಸ್ ದ್ವೀಪಕ್ಕೆ ಅವರು ಸೇರಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ನಂತರ ಮರುದಿನ ರೋದಕ್ಕೆ ಹೋಗಿ ಅಲ್ಲಿಂದ ಪತನಕ್ಕೆ ಬಂದೆವು. ಪೋಯಿನಿಕ್ಕಿಗೆ ಹೋಗುವ ಹಡಗನ್ನು ಕಂಡು ಹತ್ತಿ ಪ್ರಯಾಣವನ್ನು ಸಾಗಿಸಿದೆವು. ಅಲ್ಲಿ ನೋಡಿ, ಪೊಯ್ನಿಕೆಗೆ ಹೋಗುವ ಹಡಗನ್ನು ಕಂಡು ಹತ್ತಿ ಪ್ರಯಾಣವನ್ನು ಸಾಗಿಸಿದೆವು. ಅಂದ್ರೆ ಪೊಯ್ನಿಕೆ ಅಂತ ಹೇಳಿದ್ರೆ ತೂರ್ನ ಪ್ರಧಾನ ನಗರವಾಗಿತ್ತು. ತೂರ್ನ ಪ್ರಧಾನ ನಗರ ಯಾವುದಾಗಿತ್ತು? ಪೊಯ್ನಿಕೆ ಆಗಿತ್ತು. ಅಲ್ಲಿಗೆ ಬಂದು ಮತ್ತೆ ಮುಂದೆ ಉಗ್ರ ದ್ವೀಪವನ್ನು ಕಂಡು ಅದನ್ನು ಎಡೆಗಳಿಗೆ ಬಿಟ್ಟು ಸಿರಿಯಾ ದೇಶದ ಕಡೆಗೆ ಸಾಗಿ ಶೂರ್ ಪಟ್ಟಣಕ್ಕೆ ಬಂದು ಈಗ ಅವರು ಪ್ರಯಾಣ ಬೆಳೆಸುತ್ತಾ ಎಲ್ಲಿಗೆ ಬಂದ್ರು? ತೂರ್ ಪಟ್ಟಣಕ್ಕೆ ಬಂದು ಇಳಿದೇವಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಕಾರಣ ಅಲ್ಲಿ ಏನುಂಟು? ಸರಕನ್ನು ಇಳಿಸಲಿಕ್ಕೆ ಇತ್ತು. ಮತ್ತೆ ಯಾಕೆಂದರೆ ಅಲ್ಲಿ ಸರಕನ್ನು ಇಳಿಸಬೇಕಾಗಿತ್ತು. ಅಲ್ಲಿ ಶಿಷ್ಯರನ್ನು ಹುಡುಕಿ 7 ದಿವಸ ನಿಂತೆವು. ನೋಡಿ, ಎಲ್ಲಿ 7 ದಿವಸ ನಿಂತದ್ದು? ತೂರ್ ಪಟ್ಟಣದಲ್ಲಿ 7 ದಿವಸ ಅವರು ನಿಂತರು. ಅಂದ್ರೆ ಅವರಿಗೆ ಏನಾಯ್ತು? ಅಲ್ಲಿ 7 ದಿವಸ ಅವರಿಗೆ ಅಲ್ಲಿ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಚಾನ್ಸ್ ಸಿಕ್ಕಿತು. ಮತ್ತೆ ಅವರು ಆತ್ಮನ ಪ್ರೇರಣೆಯಿಂದ ಪೌಲನಿಗೆ ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ಆ ದಿವಸಗಳನ್ನು ತಿರಿಸಿಕೊಂಡು ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತವಾಗಿ ಬಂದು ನಮ್ಮನ್ನು ಊರ ಹೊರಗೆ ಸಾಲ ಕಳಿಸಿದರು. ಇಲ್ಲಿ ನೋಡಿ, ಅಲ್ಲಿಂದ ನೋಡಿ ಆ ತೂರ್ ಎಂಬ ಸ್ಥಳಕ್ಕೆ ಬಂದಾಗ ಅವರು ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ 7 ದಿವಸ ಅವರು ಏನ್ ಮಾಡಿದ್ರು? ಅಲ್ಲಿ ಇರುವಾಗ ಅಲ್ಲಿಂದ ತೂರಾನನ ಶಿಷ್ಯರು ಮತ್ತೆ ಲೂಕ ಅವರೆಲ್ಲ ಒಟ್ಟಿಗೆ ಇದ್ದದವರು. ಆಗ ಅವರು ಬಂದು ಹೇಳಿದ್ರು ಏನು ಗೊತ್ತುಂಟಾ? ಏನೇ, ನೀನು ಯೆರೂಸಲೇಮಿಗೆ ಕಾಲಿಡಬೇಡ, ಯೆರೂಸಲೇಮಿಗೆ ನೀನು ಹೋಗಬೇಡ, ಯಾಕಂದ್ರೆ ಅಲ್ಲಿ ನಿನ್ಗೆ ಏನುಂಟು? ಪ್ರಾಬ್ಲಮ್ ಉಂಟು. ಅವರು ಆತ್ಮ ಪ್ರೇರಣೆಯಿಂದ ಹೇಳಿದ್ರು, ನಿನ್ಗೆ ಪ್ರಾಬ್ಲಮ್ ಉಂಟು, ಯೆರೂಸಲೇಮಿಗೆ ಹೋದ್ರೆ ನಿನ್ಗೆ ಪ್ರಾಬ್ಲಮ್ ಬರ್ತದೆ ಎಂಬುದಾಗಿ ಅವರು ಆತ್ಮ ಪ್ರೇರಣೆಯಿಂದ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಮೊದಲೇ ದೇವರಾತ್ಮನು ಯಾರಿಗೆ ಹೇಳಿದ? ಪೌಲನಿಗೆ ಹೇಳಿದ್ದ. ನೀವು ನೋಡಿ, ಅದೇ ಅಪೊಸ್ತಲರ ಕೃತಿ 20ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ನೀವು ಓದ್ರಿ ಕೂಡ. 20ನೇ ಅಧ್ಯಾಯ 23ನೇ ವಾಕ್ಯ. ನಿನಗೆ ಬೇಡಿಗಳು ಸಂಕಟಗಳು ಕಾದಿಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರವಲ್ಲೆನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದು ವಿಶೇಷವೆಂದು ನಾನು ಎಣಿಸುವುದಿಲ್ಲ. ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದಂತೆ ನನ್ನ ಅಪೇಕ್ಷೆ. ನೋಡಿ, ಪೌಲನಿಗೆ ಹೇಳ್ತಾ ಇದ್ದಾರೆ, ಏನ್ ಮಾಡು, ನೀನು ಯೆರೂಸಲೇಮಿಗೆ ಹೋಗಬೇಡ. ಯೆರೂಸಲೇಮಿನಲ್ಲಿ ಏನುಂಟು? ಬೇಡಿಗಳುಂಟು. ಯಾರಿಗೆ ಎಚ್ಚರಿಸಿದ್ದು? ಪೌಲನಿಗೆ ಎಚ್ಚರಿಸಿದ್ದು. ಇಲ್ಲಿ ಶಿಷ್ಯರೆಲ್ಲ ಆತ್ಮ ಪ್ರೇರಿತರಾಗಿ ಹೇಳ್ತಿದ್ದಾರೆ, ಏನು, ನೀನು ಯೆರೂಸಲೇಮಿಗೆ ಹೋಗಬೇಡ. ಆದ್ರೆ ಈ ಪೌಲ ಏನ್ ಹೇಳ್ತಾನೆ? ನಾನು ಹೋಗ್ತೇನೆ. ಏನ್ ಹೇಳ್ತಾನೆ? ನಾನು ಹೋಗ್ತೇನೆ. ಅವನು ಯಾಕೆ ಹೋಗ್ತೇನೆ ಅಂತ ಹೇಳಿದ್ ಗೊತ್ತುಂಟ? ಅವನಿಗೆ ಗೊತ್ತುಂಟು, ಪ್ರಾಬ್ಲಮ್ ಇಲ್ಲದ ಸ್ಥಳ ಇಲ್ಲ, ಎಲ್ಲ ಕಡೆಯಲ್ಲಿ ಪ್ರಾಬ್ಲಮ್ ಉಂಟು. ಎಷ್ಟು ಜನ ನೀವು ಎಲ್ಲಿ ಹೋದ್ರೂ ಸೇರುಂಟು
ಉಂಟಾ? ನೀವು ಕುವೈಟಿಗೆ ಹೋದ್ರೆ ಸಾಲಿ ಉಂಟು, ಪ್ರಾಬ್ಲಮ್ ಉಂಟು. ನೀವು ಎಲ್ಲಿಗೆ ಯಾವ ದೇಶಕ್ಕೆ ಹೋಗಿ ಯಾವ ಪಟ್ಟಣಕ್ಕೆ, ಕೆಲವರು ಹೇಳ್ತಾರೆ ನಾನು ಈ ದೇಶ ಬಿಟ್ಟು ಹೋಗ್ತೇನೆ, ಕೆಲವರು ಈ ಊರನ್ನು ಬಿಟ್ಟು ಹೋಗ್ತೇನೆ ಅಂತ. ಎಲ್ಲಿ ಹೋದ್ರೂ ನಿಮಗೆ ಪ್ರಾಬ್ಲಮ್ ಉಂಟು. ಆದರೆ ಪ್ರಾಬ್ಲಮ್ ಇರುವಾಗ ನೀವು ದೇವರನ್ನು ಅಂದುಕೊಂಡರೆ ಆ ಪ್ರಾಬ್ಲಮ್ ಅಲ್ಲಿ ದೇವರು ಹೊರಗಿದ್ದಾರೆ. ಎಷ್ಟು ಜನ ಬಿಲೀವ್ ಮಾಡ್ತೇನೆ? ನಾನು ನಂಬ್ತೇನೆ. ಇವತ್ತು ನೀವು ಹೋಗುವ ಪ್ರಾಬ್ಲಮ್ ಅಲ್ಲಿ ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡ್ರಿ, ದೇವರನ್ನು ನೀವು ಎದುರುಗಡೆ ಇಡ್ರಿ, ಆತ ನಿಮಗೆ ಎಲ್ಲ ಮಾರ್ಗವನ್ನು ಸರಾಗ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವನು ಭಯ ಪಡಲಿಲ್ಲ. ಯಾವಾಗ ಸಹ ನಾವು ದೇವರ ಮಕ್ಕಳಲ್ಲ, ದೇವರನ್ನು ನಂಬಿದವರು, ಹೌದಲ್ಲ? ದೇವರನ್ನು ನೀವು ನಂಬಿದ್ರೆ ಲೋಕ ಏನ್ ಮಾಡ್ತದೆ? ನಿಮ್ಮನ್ನು ಪ್ರೀತಿ ಮಾಡ್ತದ? ಏನ್ ಮಾಡ್ತದೆ? ದ್ವೇಷ ಮಾಡ್ತದೆ. ಇದು ದೇವರ ವಾಕ್ಯ. ಇವತ್ತು ನೀವು ಲೋಕ ದ್ವೇಷ ಮಾಡುವಾಗ ನೀವು ಎಂತ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವಾಕ್ಯದ ಪ್ರಕಾರ ಸಂತೋಷ ಪಡ್ಬೇಕಂದ್ರೆ. ಯಾಕೆ ಸಂತೋಷ ಪಡ್ಬೇಕು? ಲೋಕ ನಿಮ್ಮನ್ನು ದ್ವೇಷ ಮಾಡುವುದಾದ್ರೆ ಯಾರು ಪ್ರೀತಿ ಮಾಡ್ತಾರಂತ ಅರ್ಥ? ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾರಂತ. ಇವತ್ತು ಯಾವುದು ಬೇಕು ನಿಮಗೆ? ಲೋಕ ಪ್ರೀತಿ ಮಾಡೋದು ಬೇಕಾ? ಯೇಸು ಸ್ವಾಮಿ ಪ್ರೀತಿ ಮಾಡ್ಬೇಕಾ? ಎಷ್ಟು ಜನ ಹೇಳ್ತೀರಿ ಯೇಸು ಸ್ವಾಮಿ ನನ್ನನ್ನು ಪ್ರೀತಿ ಮಾಡ್ಬೇಕು? ಯೇಸು ಸ್ವಾಮಿ ಪ್ರೀತಿ ಮಾಡಿದ್ರೆ ನಾನು ಹೇಳ್ತೀನಿ, ಆತನ ಕೈಯಿಂದ ನಿಮ್ಮನ್ನು ಯಾರು ಕಸಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನನ್ನ ದೇವರು ದೊಡ್ಡವನಾಗಿದ್ದಾನೆ, ಆತ ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ನೋಡಿ, ಇಲ್ಲಿ ಸಹ ಅವನು ಧೈರ್ಯಗೊಂಡ. ಯಾರು? ಅವನು ಹೇಳ್ತಾರೆ, ನನ್ನ ಗುರಿ ಪ್ರಾಣವನ್ನು ರಕ್ಷಿಸುವುದಲ್ಲ, ನನ್ನ ಗುರಿ ಯೇಸುವಿನ ಸುವಾರ್ತೆಯನ್ನು ಎಲ್ಲರಿಗೂ ಹೇಳ್ಬೇಕು. ಆಮೇಲೆ ಅಲ್ಲೆಲ್ಲ ನನಗೆ ಕೊಟ್ಟ ಓಟವನ್ನು ಏನ್ ಮಾಡ್ತೇನೆ? ನಾನು ಕಂಪ್ಲೀಟ್ ಮಾಡ್ತೇನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ನಿಮ್ಮ ಓಟವನ್ನು ನೀವು ಕಂಪ್ಲೀಟ್ ಮಾಡೇ ಮಾಡ್ತೀರಿ. ಅರ್ಧ ಓಟ ಅಲ್ಲ ಓಡ್ಲಿಕ್ಕೆ ಕರೆದದ್ದು ನಮ್ಮದು. ದೇವರು ಕಂಪ್ಲೀಟ್ ಆಗಿ ಓಡ್ಲಿಕ್ಕೆ ದೇವರು ಕರೆದಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ನನಗೆ ದೀರ್ಘಾಯುಷ್ಯವನ್ನು ಕೊಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಕೀರ್ತನೆಗಾರರು ಬರೀತಾರೆ, ನನ್ನನ್ನು ಅರ್ಧಾಯುಷ್ಯದಲ್ಲಿ ನನ್ನನ್ನು ಒಯ್ಯಬೇಡ. ಹಲ್ಲೆಲೂಯಾ. ಅರ್ಧಾಯುಷ್ಯದಲ್ಲಿ ಒಯ್ಯುವುದು ಯಾರು? ಸೈತಾನ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಎಷ್ಟೇ ವರ್ಷದಲ್ಲಿ ಸತ್ತ? 33 ವರ್ಷದಲ್ಲಿ. ಯೇಸು ಸತ್ತಿರ ನಾನು ಸಾಯುವುದಿಲ್ಲ. ಹೇಳ್ರಿ, ನಾನು ಸಾಯುವುದಿಲ್ಲ. ನನಗೋಸ್ಕರ ಯೇಸು ಸ್ವಾಮಿ ಸತ್ತಿದ್ದಾರೆ. ನನಗೆ ದೇವರು ದೀರ್ಘಾಯುಷ್ಯವನ್ನು ಕೊಡುತ್ತಾನೆ. ಮಾತ್ರವಲ್ಲ, ನನಗೆ ಕೊಟ್ಟ ಓಟವನ್ನು ನಾನು ಕಂಪ್ಲೀಟ್ ಮಾಡ್ತೇನೆ. ಆಮೇಲೆ ಈ ಓಟ ಓಡಲಿಕ್ಕೆ ತಡೆಗಳು ಬರ್ತದೆ, ಆದ್ರೆ ತಡೆಗಳ ಮಧ್ಯೆ ನಮ್ಮ ನಡೆಸುವ ಒಬ್ಬ ದೇವರಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ನಿನ್ನನ್ನು ತಡೆಯುವ ಯಾವ ಶಕ್ತಿ ಬಂದರೂ ಸಹ ಅದರ ಮಧ್ಯೆ ದೇವರು ನಡೆಸ್ತಾನೆ. ಹಲ್ಲೆಲೂಯಾ. ಆ ಹಾಡು, ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೂ ಶಕ್ತಿ ಉಂಟು. ನಾನು ಹೇಳ್ತೇನೆ, ನೀನು ಯಾವಾಗ ಸಂತೋಷ ಅಲ್ಲಿ ಆಗ ಸೈತಾನಿಗೆ ಇಷ್ಟವೇ ಅಲ್ಲ. ಅದರ ಮಧ್ಯೆ ಅವರು ಎದ್ದು ನಿಲ್ತಾನೆ, ನಾನಿದ್ದೇನೆ ಅಂತ. ಅಲ್ಲ, ಕೆಲವು ಸಲ ನಮ್ಗೆ ನೆನಪು ಮಾಡ್ತಾನೆ ಅವನು. ಹೇಳುವಾಗ ನೀನು ರಿಜೆಕ್ಟ್ ಮಾಡಿ ಹೇಳು, ಅಲ್ಲಿ ನನ್ನ ಸಂತೋಷ, ಅಲ್ಲಿ ಬೇಡಿದ್ರು ಸಹ ನಾನು ಸಂತೋಷ ಪಡ್ತೇನೆ. ಅಲ್ಲೆಲ್ಲೂಯಾ. ನನಗೆ ಸಮಸ್ಯೆ ಇದ್ರು ನಾನು ಸಂತೋಷ ಪಡ್ತೇನೆ. ಯಾಕೆಂದ್ರೆ ನಾನು ಸಂತೋಷಿಸುವುದು ನನ್ನ ದೇವರ ಮುಖವನ್ನು ನೋಡಿ. ಅಲ್ಲಿ ನಿಮ್ಮ ಸಂತೋಷಕ್ಕೆ ಕಾರಣ ದೇವರೇ ಆಗಿದ್ದಾನೆ. ಅಲ್ಲಿ ಅದಕ್ಕೆ ಪೌಲನ ಜೀವಿತದಲ್ಲಿ ಎಂತ ಪ್ರಾಬ್ಲಮ್ ಅಂದ್ರೆ ಅವನೇನ್ ಮಾಡಲಿಲ್ಲ, ಟೆನ್ಷನ್ ಮಾಡಲಿಲ್ಲ, ಕ್ಯಾರ್ ಮಾಡಲಿಲ್ಲ. ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೀತಾರೆ, ಸೆರೆಮನೆಯಲ್ಲಿರುವಾಗ ಯಾವಾಗಲೂ ಸಂತೋಷ ಪಡ್ರಿ, ಎಡಬೇಡದೆ ಸಂತೋಷ ಪಡ್ರಿ ಎಂದು ನಾನು ತಿರುಗಿ ಅಂತೇನೆ. ಅಲ್ಲಿ ಇವತ್ತು ಪ್ರಾಬ್ಲಮ್ ಬರುವಾಗ ಹೇಳ್ಬೇಕು, ನಾನು ಸಂತೋಷ ಪಡ್ತೇನೆ. ಅಲ್ಲಿ ಯಾವ ದೇವರ ವಾಕ್ಯ ಏನಿರ್ತದೆ ಗೊತ್ತಿಲ್ಲ, ಈ ಪ್ರಾಬ್ಲಮ್ ಎಲ್ಲ ಬರುವಾಗ ಏನಂತೆ, ಅದು ಕೇವಲ ಆನಂದಕರವಾದ್ರೆ ಅಂತ ಸಂತೋಷ ಪಡ್ಬೇಕಂತೆ. ಇವತ್ತು ಯಾವುದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಿದ್ರ ಸಂತೋಷ ಪಡ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ಅಲ್ಲಿ ನಿಮಗೆ ಪ್ರಾಬ್ಲಮ್ ಬರುವಾಗ ನೀವು ಸ್ತೋತ್ರ ಹೇಳಿದ್ರೆ ಸೈತಾನನಿಗೆ ಏನಾಗ್ತದೆ? ನಾಚಿಕೆ ಆಗ್ತದೆ. ಸೈತಾನ ನೆನೆಸಿದು ಪ್ರಾಬ್ಲಮ್ ಬಂದರೆ ನೀವು ದೇವರನ್ನು ದೂಷಿಸ್ತೀರ. ಆದರೆ ನೀವು ಯಾರನ್ನು ದೂಷಿಸುವುದಿಲ್ಲ? ದೇವರನ್ನು ದೂಷಿಸುವುದಿಲ್ಲ. ನಾವೇನ್ ಮಾಡ್ತೇವೆ? ದೇವರನ್ನು ಸ್ತುತಿಸ್ತೇವೆ. ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ಅವನ ತಲೆ ಕೆಟ್ಟಿ ಏನು ಹೇಳ್ತಾರೆ? ಇವರ ಸಹವಾಸ ನನಗೆ ಬೇಡ ಎಂಬುದಾಗಿ, ಇವರ ಸಹವಾಸ ನನಗೆ ಬೇಡ ಎಂಬುದಾಗಿ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ನಮ್ಮನ್ನು ನೋಡುವ ದೇವರಾಗಿದ್ದಾನೆ. ಅವನ ಪ್ರೀತಿ ಯೋಬನಿಗೆ ಎಂತದ ಪ್ರಾಬ್ಲಮ್ ಆದ್ರೂ ಸಹ ಅವರು ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳಿದ. ಇವತ್ತು ನಾನು ಹೇಳ್ತೇನೆ, ನೀವು ಯಾವಾಗಲೂ ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಆಗಲೇ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಆಮೇಲೆ ಇಲ್ಲಿ ಸಹ ಶಿಷ್ಯರು ಹೇಳಿದ್ರು, ಅವರು ಆತ್ಮ ಪ್ರೇರಣೆ ಅಂತ ಹೇಳ್ತಾರೆ, ನೀನು ಯೆರೂಸಲೇಮಿಗೆ ಕಾಲಿಡಬೇಡ, ಅಲ್ಲಿ ನಿನಗೆ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾರೆ. ನಂತರ ಎಂತ ಮುಂದೆ ಓದಿ 5ನೇ ವಾಕ್ಯ, 21ನೇ ಅಧ್ಯಾಯ 5ನೇ ವಾಕ್ಯ. ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳ ಸಹಿತವಾಗಿ ಬಂದು ನಮ್ಮನ್ನು ಊರ ಹೊರಗೆ ಸಾಗ ಕಳಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡಿ
ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಬರುವಾಗ ಅವರು ಮಾಡಿದ ಒಂದು ಕಾರ್ಯ ಇರುವುದಿಲ್ಲ, ಪ್ರಾರ್ಥನೆ ಮಾಡಿದ್ರು. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ? ಸಮಸ್ಯೆ ಬರುವಾಗ ನೀವು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಸಮಸ್ಯೆ ಬರುವಾಗ ನಾವು ಬೇರೆಯವರ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ಹೇಳ್ತಾರೆ ಪ್ರಾರ್ಥನೆ ಕೇಳುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಅದಕ್ಕಿಂತಲೇ ಪ್ರಾರ್ಥನೆ ಕೇಳುವವನೇ ನರರೆಲ್ಲ ನಿನ್ನ ಬಳಿಗೆ ಬರ್ತಾರೆ ಎಂಬುದಾಗಿ. ಹಾಗೆ ನಾನು ಹೇಳ್ತೇನೆ, ನಮ್ಮ ದೇವರು ಪ್ರಾರ್ಥನೆ ಕೇಳ್ತಾರೆ. ಅಲ್ಲಿ ಸಾಧಾರಣವಾಗಿ ಕೆಲವು ಸಲ ನಮಗೆ ಧೈರ್ಯದಿಂದ ಮುಂದೆ ಹೋಗ್ತೇವೆ. ಧೈರ್ಯದಲ್ಲಿ ಮುಂದೆ ಹೋಗುವಾಗ ಇನ್ನೊಬ್ಬ ಬಂದು ಹೇಳ್ತಾರೆ ಹೋಗ್ಬೇಡ ಅಂತ ಹೇಳಿದ್ರೆ ಏನಾಗ್ತದೆ ನಿಮಗೆ? ನೀವು ಮಧ್ಯರಾತ್ರಿಯಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದೆ, ಯಾರೋ ಒಬ್ಬ ಹೇಳಿದ ಬಂದು ನೀವು ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ಮ ಧೈರ್ಯ ಏನಾಗ್ತದೆ? ಕುಂದಿ ಹೋಗ್ತದಲ್ಲ, ಆಟೋಮೆಟಿಕ್ ಆಗಿ ಡೌನ್ ಆಗ್ತದೆ. ಸೈತಾನ ಯಾವಾಗ ಸಹ ಹಾಗೆ ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೀವೇನ್ ಮಾಡ್ಬೇಕು ಅಂದಾಗ ಆ ಧೈರ್ಯ ಜಾಸ್ತಿ ಆಗ್ಬೇಕು. ಅಲ್ಲೆಲ್ಲೂಯ್ಯ, ಪ್ರೇಸ್. ಭಯ ಪಡುವಾಗ ಹೇಳ್ಬೇಕು, ನಾನು ಭಯ ಪಡುವುದಿಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಅದಕ್ಕೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ನಾನು ಹೇಳ್ತೇನೆ. ನಿಮ್ಮ ಸಂಗಡ ಯಾರು ಇಲ್ಲದಿದ್ರೆ ತೊಂದರೆ ಇಲ್ಲ, ದೇವರು ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೌಲನಿಗೆ ಗೊತ್ತುಂಟು, ಎಂತ ಬೇಡಿದ್ರು ಸಹ ಯಾರು ನನ್ನ ಜೊತೆ ಇರ್ತಾನೆ? ನನ್ನ ದೇವರು ನನ್ನ ಜೊತೆ ಇರ್ತಾನೆ. ಎಷ್ಟು ಜನ ನಂಬ್ತೀರಿ? ಒಂದು ನಿಮ್ಮ ಸಂಗಡ ದೇವರಿದ್ದಾನೆ, ನಿಮ್ಮ ಸಂಗಡ ದೇವರಿದ್ದಾನೆ. ನಿಮ್ಮನ್ನು ನಡೆಸುವ ದೇವರು, ನಿಮ್ಮನ್ನು ಕಾಯುವ ದೇವರು, ನಿಮ್ಮ ಜೀವಿತದಲ್ಲಿ ವಾಗ್ದಾನ ಕೊಟ್ಟ ದೇವರು, ಅವನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಇಲ್ಲಿ ಅವರು ಪ್ರಾರ್ಥನೆ ಮಾಡಿ ಅವರವರ ಮನೆಗೆ ಹೋಗ್ತಾರೆ. ನಂತರ ಏನಾಗುತ್ತೆ? ನೋಡಿ, ಅಲ್ಲಿ ಎಲ್ಲಿ ಹೋಗಿ ಸಮುದ್ರ ಪ್ರಯಾಣವನ್ನು ಮುಗಿಸಿದೆವು ಅಂದ್ರೆ ಅವರ ಹಡಗು ಅವರ ಸೇರಬೇಕಾದ ಸ್ಥಳ ತಲುಪಿ ಆಯ್ತು. ಮತ್ತೆ ಅಲ್ಲಿಂದ ಸಹೋದರರು ವಂದಿಸಿ ಅವರ ಬಳಿಯಲ್ಲಿ ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸಾರ್ಯಕ್ಕೆ ಬಂದು ಸರ್ವಾರ್ಥಿಕವಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು. ಅವನು ಆ 7 ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಅವರು ಏನಂದ್ರೆ ಪ್ರವಾದಿಸುವವರಾಗಿದ್ದರು. ಈಗ ನೋಡಿ, ಅವ್ರು ಏನ್ ಮಾಡಿದ್ರು? ಒಬ್ಬೊಬ್ಬರ ಮನೆಗೆ ಅಲ್ಲಿ ಹೋಗ್ತಿದ್ರು. ಕಾರಣ ಏನು ಗೊತ್ತಿಲ್ಲ, ಒಂದೇ ಅವರ ಗುರಿ ಏನು? ಸುವಾರ್ತೆ ಸಾರುವುದು. ಹಲ್ಲೆಲೂಯಾ, ಎಲ್ಲರ ಮಧ್ಯೆ ಸುವಾರ್ತೆ ಸಾರುವುದು. ಹೀಗೆ ಅವರು ಯಾರ ಮನೆಗೆ ಹೋದ್ರು? ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋದ್ರು. ಆ 7ರಲ್ಲಿ ಒಬ್ಬ ಅಂತ ಬೈಬಲ್ ಹೇಳ್ತದೆ. 7ರಲ್ಲಿ ಒಬ್ಬ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅವರು ಯಾರಂತ ಹೇಳಿದ್ರೆ ಅಪೊಸ್ತಲರು ಏನ್ ಮಾಡಿದ್ರು? 7 ಜನವನ್ನು ಏನ್ ಮಾಡ್ತಾರೆ? ಆರಿಸಿ ತೆಗೆದುಕೊಳ್ತಾರೆ. ಯಾಕೆ ಗೊತ್ತಲ್ಲ? ಅವರ ಸೇವೆಯಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ. ಅದರಲ್ಲಿ ಒಬ್ಬ ಯಾರು? ಈ ಒಂದು ಫಿಲಿಪ್ಪ. ನಮ್ಗೆ ಗೊತ್ತು ಫಿಲಿಪ್ಪ ಎಂತ ಸೇವೆ ಮಾಡಿದೆ ಅಂತಾಗಿ. ಅವರು ಸಮಾರ್ಯ ಪಟ್ಟಣಕ್ಕೆ ಕಾಲಿನ ಕೂಡಲೇ ಏನಾಯ್ತು? ಅನೇಕರ ಒಳಗಿನ ದೆವ್ವಗಳು ಹೊರಗೆ ಬಂದದ್ದು. ಅಂದ್ರೆ ಒಂದು ಅಭಿಷಿಕ್ತ ಯಾರು? ಈ ಫಿಲಿಪ್ಪ ಎಂಬುವನು. ಇವನಿಗೆ ಎಷ್ಟು ಮಂದಿ ಮಕ್ಕಳಿದ್ರಂತೆ? ಹೆಣ್ಣು ಮಕ್ಕಳಿದ್ರಂತೆ. 4 ಮಂದಿ ಹೆಣ್ಣು ಮಕ್ಕಳಿದ್ರಂತೆ. ಅವರು ಏನ್ ಮಾಡ್ತಿದ್ರಂತೆ? ಪ್ರವಾದಿಸುವವರಾಗಿದ್ದಾರೆ. ಆದ್ರೆ ಇಲ್ಲಿ ಅವರ ಮಕ್ಕಳು ಏನ್ ಮಾಡ್ತಿದ್ರು? 4 ಜನ ಸೇವೆ ಮಾಡ್ತಿದ್ರು. ಏನ್ ಮಾಡ್ತಿದ್ರು? ಪ್ರವಾದಿನಿ ಆಗಿದ್ರಂತೆ. ಹಲ್ಲೆಲೂಯಾ. ಆಗ ಆ ಒಂದು ಸುವಾರ್ತಿಕನಾದ ಫಿಲಿಪ್ಪನ ಏನ್ ಹೇಳ್ತಾರೆ ನೋಡಿ, ಮುಂದಿನ ವಾಕ್ಯ ನೋಡಿ. ನಾವಲ್ಲಿ ಅನೇಕ ದಿವಸಗಳಿದ್ದ ಮೇಲೆ ಆಗಮನೆಂಬ ಒಬ್ಬ ಪ್ರವಾದಿಯು ಯುದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ನನ್ನ ಕೈಕಾಲುಗಳನ್ನು ಕಟ್ಟಿಕೊಟ್ಟು, ಈ ನಡುಕಟ್ಟು ಯಾವನದು? ಆ ಮನುಷ್ಯನನ್ನು ಯೆಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು. ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆ ಎಂಬುದಾಗಿ ಹೇಳಿದನು. ಇಲ್ಲಿ ನೋಡಿ, ಒಮ್ಮೆ ದೇವರಾತ್ಮನ ಅವರನ್ನು ಡೈರೆಕ್ಟ್ ಆಗಿ ಮಾತನಾಡಿದ್ರು, ಯೆರೂಸಲೇಮಿನಲ್ಲಿ ನಿನಗೆ ಬೇಡಿ ಉಂಟಂತ. ನಂತರ ನೋಡಿ, ತುರಾನನ ಶಿಷ್ಯರು ಆತ್ಮ ಪ್ರೇರಿತವಾಗಿ ಇವನಿಗೆ ಹೇಳಿದ್ರು, ನೀನು ಯೆರೂಸಲೇಮಿಗೆ ಹೋಗಬೇಡ, ಅಲ್ಲಿ ಪ್ರಾಬ್ಲಮ್ ಉಂಟಂತ. ಈಗ ಇಲ್ಲಿ ಅಗಾಬನೆಂಬ ಪ್ರವಾದಿ ಹೇಳ್ತಾ ಇದ್ದಾರೆ. ಈ ಅಗಾಬ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯ 11:28 ವಾಕ್ಯದಲ್ಲಿ ನಾವು ನೋಡ್ತೇವೆ, ಬರ ಬರ್ತದೆ ಅಂತ ಹೇಳುವಾಗ ಏನಾಯ್ತು? ಅಲ್ಲಿ ಬರಸ ಬಂತು, ಅವ್ರು ಹೇಳಿದಾಗೆ ಆಯ್ತು. ಅಲ್ಲಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರ ನಡುಕಟ್ಟನ್ನು ತಗೊಂಡು? ಪೌಲನ ನಡುಕಟ್ಟನ್ನು ತನಗೆ ಕಟ್ಟಿ ಹೇಳ್ತಾ ಇದ್ದಾನೆ. ಈ ನಡುಕಟ್ಟು ಯಾರದು? ಅವನಿಗೆ ಏನಾಗ್ತದೆ? ಯೆರೂಸಲೇಮಿನಲ್ಲಿ ಅವನನ್ನು ಕಟ್ಟಿ ಹಾಕ್ತಾರೆ, ಅನ್ಯರ ಕೈಗೆ ಒಪ್ಪಿಸ್ತಾರೆ ಎಂಬುದಾಗಿ ಅಲ್ಲಿ ಅಗಮಸ ಹೇಳ್ತಾ ಇದ್ದಾರೆ. 1 ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, 3 ಸಾಲಿಯಲ್ಲಿ ದೇವರ ಆತ್ಮ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಆತ್ಮನು ಯಾವಾಗ ನಮ್ಮನ್ನು ಎಚ್ಚರಿಸ್ತಾರೆ. ಹಲ್ಲೆಲೂಯಾ. ಎಚ್ಚರಿಸುವುದಿಲ್ಲ. ನಮ್ಮ ಒಳಗೆ ಯಾರಿರುವುದು? ಪವಿತ್ರ ಆತ್ಮನಿದ್ದಾನೆ. ಈ ಪವಿತ್ರ ಆತ್ಮ ಯಾವಾಗ ಸಹ ಏನ್ ಮಾಡ್ತಾರೆ? ನಮ್ಮ ಜೊತೆ ಮಾತನಾಡ್ತಾನೆ. ಅವರು ಪ್ರೇಸರ್ ಎಷ್ಟು ಜನತೆ ಮಾತನಾಡಿದ್ದಾರೆ? ಆಮೇಲೆ ಮಾತನಾಡಿದ್ದಾರೆ. ಅವರು ಮಾತನಾಡುವಾಗ ನಾವು
ಗೊತ್ತಾಗ್ತದೆ ದೇವರಿದ್ದಾನೆ ಎಂಬುದಾಗಿ. ಆದ್ರೆ ನಾವು ಸ್ವಲ್ಪ ಮರಿತೇವೆ. ನಾನು ಹೇಳಿ ದೇವರನ್ನು ಮರಿಬೇಡ್ರಿ, ಅಲ್ಲಿ ಅವನಿಗೆ ಹೇಳುವುದು ಸತ್ಯವೇ. ಅದಕ್ಕೆ ಅವನಿಗೆ ಹೆಸರು ಸತ್ಯದ ಆತ್ಮ. ಅವನು ಹೇಳುವುದು ಸುಳ್ಳೇ ಅಲ್ಲ. ಅಲ್ಲಿ ನಮಗೆ ಗೊತ್ತುಂಟು ವಿವೇಕನ ಸಾಕ್ಷಿ, ನಾವು ಕಳೆದ ಬಾರಿ ಕೇಳಿದೆವು. ಅಲ್ಲಿ ಒಂದು ಕೀ ಎಲ್ಲಿಟ್ಟಿದೆ ಅಂತ ಗೊತ್ತಿಲ್ಲ. ಸಾಧಾರಣ 3 ವಾರ ಆಯ್ತಾ, 4 ವಾರದ ನಂತರ ಅವರು ರಾತ್ರಿ ಮಲಗಿರುವಾಗ ಅವರ ಕಿವಿಯಲ್ಲಿ ಹೋಗಿ ಚೆಕ್ ಮಾಡು. ನೋಡಿ ದೇವರ ಆತ್ಮನ ಹೇಗೆ ಪ್ರೀತಿಸ್ತಾರೆ. ನಾನು ಹೇಳ್ತೇನೆ, ಅವರು ನಮ್ಮನ್ನು ಪ್ರೀತಿಸ್ತಾರೆ. ನಾವು ಏನೇ ಮಾಡಿದ್ರು ಸಹ ಪ್ರೀತಿ ಮಾಡ್ತಾರೆ. ಹಾಗಂತ ನಾವು ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಬಾರ್ದು. ನಮ್ಮ ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಆತನಿಗೆ ಇಷ್ಟವಾದದನ್ನು ಮಾಡಬೇಕು. ಹೇಳ್ರಿ, ತೀರ್ಮಾನ ತೆಗೆದು ನಾನು ಇಷ್ಟವಾದದನ್ನು ದೇವರಿಗೆ ಮಾಡ್ತೇನೆ. ನನಗೆ ನಾಳೆ ಬಗ್ಗೆ ಎಂತ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ದೇವರು ನಾಳೆ ಬಗ್ಗೆ ಗೊತ್ತುಂಟು. ನಾನು ಹೇಳ್ತೇನೆ, ನೀವು ಅವನನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಇವರೀಗ ಹೇಳಿದ್ರು 1 ಸೆಕೆಂಡ್ ಆ ಗಾಡಿ ಇವರಿಗೆ ಹೊಡಿತಿದ್ರೆ ಹೇಗೆ ಆಗ್ತಿತ್ತು? ಇವರು ಎಲ್ಲಿ ರಟ್ಟಿ ಬೀಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಅಷ್ಟು ಸ್ಪೀಡ್ ಆಗ್ತದೆ. ಅವ್ರಿಗೆ ನಿಲ್ಲೇ ಇಲ್ಲ. ನೀವು ನೋಡಿದ್ರಲ್ಲ ಈಗ ಹೇಗೆ ಬರ್ತದೆ ಗಾಡಿ, ರಾಕೆಟ್ ಆಗಿ ಬರ್ತಾರೆ. CC ಕ್ಯಾಮೆರಾದಲ್ಲಿ ನಾವು ನೋಡೋದಾದ್ರೆ ಕೆಲವರು ಸ್ಟೂಡೆಂಟ್ ರೋಡಲ್ಲಿ ಹೋಗ್ತಿರುವಾಗ ಅವರಿಗೆ ಹೊಡೆದು ಅವರು ಎಲ್ಲಿ ರಟ್ಟಿ ಹೋಗಿದ್ದಾರೆ. ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗುವಾಗ ತಂದೆ ತಾಯಿಗಳು ಏನ್ ಎನಿಸ್ತಾರೆ, ತಮ್ಮ ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ ಅಂತ. ಆದ್ರೆ ಅವರನ್ನು ಕಾಯಬೇಕಾದ ಪವಿತ್ರ ಆತ್ಮ. ಎಷ್ಟು ಜನ ನಂಬ್ತೀವಿ, ನನ್ನನ್ನು ಕಾಯುವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೀವು ಅವನ ಶಬ್ದವನ್ನು ಕೇಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನಿಗೆ ಸತ್ಯದ ಆತ್ಮ ಹೇಳುವುದು, ಅದಕ್ಕೆ ಅವನು ಮಾತನಾಡುವುದೆಲ್ಲ ಸತ್ಯವೇ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ನೀವು ಕಾಣಲಿಲ್ಲವ? ಪ್ರೈಸ್ ದಿ ಲಾರ್ಡ್. ನನ್ನ ಜೀವಿತದಲ್ಲಿ ಕಾಣಿದೆ. ನನ್ನ ಜೊತೆ ಪವಿತ್ರ ಆತ್ಮನು ಮಾತನಾಡಿದ್ದಾನೆ. ನಾನೊಮ್ಮೆ ಹೇಳಿದೆ, ಒಂದು ದಿವಸ ನಾನು ಕುಂದಾಪುರಕ್ಕೆ ಹೋದೆ. ಕುಂದಾಪುರಕ್ಕೆ ಹೋಗಿ ನಾನು ಬರುವಾಗ ನಾನು ಬೈಕಲ್ಲಿ ಬರ್ತಿದ್ದೆ. ಬೈಕಲ್ಲಿ ಬರುವಾಗ ದೇವರಾತ್ಮ ನನ್ನ ಜೊತೆ ಮಾತನಾಡ್ತಿದ್ರು. ಈ ಬೈಕ್ ಬೀಳ್ತದೆ, ಎಚ್ಚರಿಕೆ ಆಗಿರುವಂತ. ನನಗೆ ಎಚ್ಚರಿಸಿದ ದೇವರು, ಈ ಬೈಕ್ ಬೀಳ್ತದೆ, ಎಚ್ಚರಿಕೆ ಆಗಿರುವಂತ. ನಾನು ಕುಂದಾಪುರದಿಂದ ಬರ್ತಾ ಇದ್ದೆ. ಅಲ್ಲಿ ಬರ್ತಾ ಇದ್ದೆ, ಲಾಸ್ಟ್ ನಾನು ಕಟ್ಪಾಡಿ ರೀಚ್ ಆಗಿದೆ. ಕಟ್ಪಾಡಿಯಿಂದ ನೆಕ್ಸ್ಟ್ ನಾನು ಇನ್ನೇ ನಮ್ಮ ಮೂಳೂರಲ್ಲ, ನಮಗೆ ಹತ್ತಿರ ಅಲ್ಲ, ಕಟ್ಪಾಡಿಯಿಂದ ಮೂಳೂರು ಹತ್ತಿರ. ನಾನು ನೆನೆಸಿದ್ದೀನಿ ಸ್ವಲ್ಪ ಅಲ್ಲ, ನಾನು ಹೋಗುವಾಗ ನಾನು ಪಾಂಗಾಳಕ್ಕೆ ಡೈವರ್ಷನ್ ಬರುವಾಗ ನನ್ನ ಗಾಡಿ ಸ್ಕಿಡ್ ಆಗಿ ನಾನು ರೋಡಲ್ಲಿ ಬಿದ್ದೆ. ಅಲ್ಲಿ ಆದ್ರೆ ದೇವರಿಗೆ ಸ್ತೋತ್ರ, ಹೈವೇಲಿ ಒಂದು ಗಾಡಿ ನನ್ನೊಟ್ಟಿಗೆ ನನ್ನ ತಲೆಯನ್ನು ಟಚ್ ಮಾಡಿದಾಗಿದೆ, ಕಾಪಾಡಿದ. ಅಲ್ಲಿ ನೋಡಿ ದೇವರ ಆತ್ಮನು ಹೇಗೆ ಸ್ಪಷ್ಟವಾಗಿ ನಮ್ಮ ಜೊತೆ ಮಾತನಾಡ್ತಾನೆ. ಅಲ್ಲಿ ಇವತ್ತು ನಾವು ಆತನ ಶಬ್ದಕ್ಕೆ ಕಿವಿಗೊಳ್ಬೇಕು. ಅಲ್ಲಿ ನಾನು ಹೇಳ್ತೇನೆ, ದೇವರು ಎಚ್ಚರಿಸ್ತಾನೆ, ದೇವರು ಹಾಗೆ ಸಹಾಯ ಮಾಡ್ತಾನೆ. ಅಲ್ಲಿ ನಾವು ಅಲಕ್ಷ್ಯ ಮಾಡಬಹುದು, ಆದ್ರೆ ದೇವರು ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ಇದು ದೇವರ ಪ್ರೀತಿಯಾಗಿದೆ ಪ್ರಿಯರೇ. ಆ ದೇವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಾನು ಇವತ್ತು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೇನೆ, ಅವನನ್ನು ನೀವು ಹಿಡಿಯುವುದಾದ್ರೆ, ನಾನು ಹೇಳ್ತೇನೆ, ಎಂತ ಬೇಡಿ ಬಂದರೂ ಸಹ ನೋಡ್ತಾನೆ, ಎಂತ ಪ್ರಾಬ್ಲಮ್ ಬಂದರೂ ದೇವರು ನೀಡ್ತಾನೆ. ಎಲ್ಲದರಿಂದ ಬಿಡಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ಅವನಿಗೆ ಎಚ್ಚರಿಸ್ತಾರೆ, ಅನ್ಯ ನಿನ್ನನ್ನು ಕಟ್ಟಿ ಆಗ್ತಾರೆ ಇರುವಾಗ ಏನಾಯ್ತು? ಮುಂದೆ ವಾಕ್ಯ ಓದಿ. ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಪೌಲನನ್ನು ಏನ್ ಮಾಡಿದ್ರು? ಬೇಡಿಕೊಂಡೆವು. ನೀನು ದಯವಿಟ್ಟು ಹೋಗಬೇಡ ಎಂಬುದಾಗಿ ಹೇಳಿದ್ರು. ಈಗ ಅವರಿಗೆ 3 ಸಲ ಎಚ್ಚರಿಕೆ ಕೊಟ್ಟ ಕೂಡಲೇ ಅವರಿಗೆ ಯಾರು ಬೇಕಿತ್ತು? ಪೌಲ ಬೇಕಿತ್ತು. ಆದ್ರೆ ಪೌಲನಿಗೆ ಯಾರು ಬೇಕಿತ್ತು? ದೇವರ ಬೇಕಿತ್ತು. ಆಮೇಲೆ ಅವನಿಗೆ ಒಂದೇ ಗುರಿ ಇರುವುದಿಲ್ಲ, ಅಲ್ಲಿ ಪ್ರಾಣವನ್ನು ಉಳಿಸುವುದಲ್ಲ, ದೇವರಿಗೋಸ್ಕರ ಇನ್ನೂ ಹೆಚ್ಚು ನಾನು ಸೇವೆ ಮಾಡಬೇಕು. ಎಷ್ಟು ಜನ ನಾನು ದೇವರಿಗೆ ಸೇವೆ ಮಾಡ್ತೇನೆ ಹೇಳ್ರಿ, ಸೇವೆ ಮಾಡ್ತೇನೆ ಹೇಳ್ರಿ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಆರಿಸಿದ್ದಾನೆ, ಪ್ರತಿಯೊಬ್ಬರು ನಿಮ್ಮನ್ನು ಆರಿಸಿದ್ದಾನೆ. ಯಾಕೆ ಆರಿಸಿದ್ದು ಗೊತ್ತಿಲ್ಲ? ನೀವು ಆತನ ಸೇವೆ ಮಾಡ್ತೀರಂತ, ನೀವು ಇತರರಿಗೆ ಆತನ ಬಗ್ಗೆ ಹೇಳ್ತೀರಿ ಅನ್ನೋದಾಗಿ ನಾನು ನಂಬ್ತೇನೆ. ನೀವು ದೇವರನ್ನು ಫಾಲೋ ಮಾಡೋದಾದ್ರೆ ದೇವರು ನಿಮ್ಮನ್ನು ಫಾಲೋ ಮಾಡ್ತಾರೆ ಅವನು ಸಹ. ಆಮೇಲೆ ಹಲ್ಲೆಲೂಯಾ. ನಂತರ ಅಲ್ಲಿ ಹೇಳ್ತಾರೆ, ಅವರಿಗೆ ಪೌಲರು ಬೇಡಿಕೊಡ್ತಾರೆ, ನೀವು ಹೋಗ್ಬೇಡ ಅಂತ ಹೇಳ್ತಾರೆ. ಹಾಗೆ ಏನಾಯ್ತು? ಅವ್ರು ಕೂಡಿ ಹೇಳ್ತಾರೆ, ನಾನು ಧೈರ್ಯದಲ್ಲಿದ್ದೇನೆ, ಆದ್ರೆ ನೀವೇನ್ ಮಾಡ್ತೀರಿ? ಹತ್ತತ್ತು ನನ್ನ ಹೆದರಿಕೆ ಪಡಿಸ್ತಾ ಇದ್ರಿ. ನಾನು ಹೇಳಿದಲ್ಲಿ ಅವಾಗ ಸಹ ನಮಗೆ ಧೈರ್ಯ ಇರ್ತದೆ. ಆದ್ರೆ ಧೈರ್ಯ ಇರುವಾಗ ನಮಗೆ ಕೆಲವು ಮಾತುಗಳು ಏನ್ ಮಾಡ್ತಾರೆ, ನಮ್ಮ ಧೈರ್ಯವನ್ನು ಏನ್ ಮಾಡ್ತಾರೆ, ಅಧೈರ್ಯ ಮಾಡ್ತದೆ. ಕೆಲವು ಸಲ ಗಂಡ ಸ್ಟ್ರಾಂಗ್ ಇರ್ತಾನೆ, ಹೆಂಡತಿ ಹೇಳಿದ ಕೂಡಲೇ ಗಂಡನ ಧೈರ್ಯ ಹೋಯ್ತು. ಹೌದು, ಪ್ರೈಸ್ ದಿ ಲಾರ್ಡ್. ಕೆಲವು ಹೆಂಡತಿ ಧೈರ್ಯವಾಗಿರ್ತಾರೆ, ಗಂಡನ ಮಾತನ್ನು ಕೇಳಿ ಹೆಂಡತಿಯ ಧೈರ್ಯ ಹೋಗ್ತದೆ. ಹಲ್ಲೆಲೂಯಾ. ಆಗ್ತದ? ಕೊರೋನಾ ಟೈಮಲ್ಲಿ ನಾವು ನೋಡ್ತೇವೆ,
ಈ ನ್ಯೂಸ್ ಅಲ್ಲಿ ಎಲ್ಲ ತೋರಿಸ್ತಿದ್ರು, ಏನು ಗೊತ್ತಿಲ್ಲ, ಅವರು ಹೋಗುವಾಗ ಏನಾಗಿತ್ತು, ಸತ್ತು ಬೀಳ್ತಿದ್ರಂತೆ. ನಿಜವಾಗಿ ಅದು ಟಿವಿಯಲ್ಲಿ ನೋಡಿದ್ರಿಂದ ಅದು ಭಯ ಆವರಿಸಿ ಅವರು ಸತ್ತು ಬಿದ್ದರು. ನಿಜವಾಗಿ ಅವರು ಸಾಯ್ತಿರ್ಲಿಲ್ಲ. ಈ ಒಂದು ನೋಡಿದ್ರಿಂದ ಕೇಳಿದ್ರಿಂದ ಭಯ ಅವರನ್ನು ಸಾಯುವ ಹಾಗೆ ಮಾಡಿತು. ನಾನು ಹೇಳ್ತೇನೆ, ನೀವು ಸಾಯುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ಸಾಯುವುದಿಲ್ಲ, ಜೀವ ಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ನಾನು ಸಾರಲಿಕ್ಕೆ ದೇವರು ನನ್ನನ್ನು ಇಟ್ಟಿದ್ದಾನೆ ಈ ಭೂಮಿಯಲ್ಲಿ. ಅಲ್ಲಿ ನಮ್ಮನ್ನು ಏನು ಮಾಡಿದ್ರು, ಅಲ್ಪಾಯುಷ್ಯದಲ್ಲಿ ದೇವರು ಕಳಿಸುವುದಿಲ್ಲ, ನಮ್ಮನ್ನು ಅಕಾಲಿಕ ಮರಣಕ್ಕೆ ದೇವರು ಒಪ್ಪಿಸುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾನೆ, ಓ ನಮ್ಮ ಸಭೆಯ ಮಕ್ಕಳು ಅಲ್ಪ ಮರಣಕ್ಕೆ ಗುರಿಯಾಗುವುದಿಲ್ಲ, ಅಕಾಲ ಮರಣಕ್ಕೆ ಗುರಿಯಾಗುವುದಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಸಾಯುವುದಿಲ್ಲ. ಅವರು ದೇವರಿಗೋಸ್ಕರ ನಿಲ್ತಾರೆ, ದೇವರ ಸುವಾರ್ತೆಯನ್ನು ಸಾಕ್ತಾರೆ. ಇದು ದೇವರ ಇಷ್ಟವಾಗಿದೆ. ಅಲ್ಲಿ ಪೌಲ ಕೂಡಲೇ ಹೇಳ್ತಾರೆ, ಯಾಕೆ ಕೂಗಿ ಕೂಗಿ ನನ್ನನ್ನು ಏನ್ ಮಾಡ್ತೀರಿ, ಭಯಪಡಿಸ್ತಾ ಇದ್ದೀರಿ? ಅಲ್ಲಿ ನನಗೆ ಭಯ ಪಡುವ ಅಗತ್ಯ ಇಲ್ಲ. ಅಲ್ಲಿ ಸಾಮಾನ್ಯವಾಗಿ ಎಕ್ಸಾಮ್ ಬರುವಾಗ ಕೆಲವರಿಗೆ ಭಯ ಪಡಬೇಡಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಅಲ್ಲಿ ಕೆಲವರಿಗೆ ಎಲ್ಲ ಗೊತ್ತಿರ್ತದೆ, ಆದ್ರೆ ಈ ಭಯ ಬಂದಾಗ ಏನಾಗ್ತದೆ, ಎಲ್ಲ ಬರ್ತದೆ. ಆಮೇಲೆ ಅಲ್ಲಿ ಎಲ್ಲ ಒಮ್ಮೆಲೆ ಬ್ಲ್ಯಾಂಕ್ ಆಗಿ ಹೋಗ್ತಾರೆ. ಅವ್ರು ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ನೀವು ಏನ್ ಮಾಡಬೇಡಿ, ಸ್ವಲ್ಪ ಸಮಯ ಎಲ್ಲವನ್ನು ಮಾಡ್ತೀವಿ, ಪ್ರಾರ್ಥನೆ ಮಾಡಿ, ದೇವರೇ ನಾನು ಇವತ್ತು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೇನೆ, ನನಗೆ ನೀವು ಹೆಲ್ಪರಾಗಿ ನಿಲ್ಲುವುದಕ್ಕೆ ಸ್ತೋತ್ರ. ನೀವು ಅಷ್ಟು ಪ್ರಾರ್ಥನೆ ಮಾಡಿ ಬರೀರಿ, ನಿಮಗೆ ನೆನಪು ಶಕ್ತಿಯನ್ನು ದೇವರು ಕೊಡುತ್ತಾರೆ. ಅಲ್ಲಿ ನೀವು ಭಯ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ, ದೇವರು ನಿಮ್ಮ ಸಂಗಡ ಇರ್ತಾನೆ. ಕೆಲವರು ಹೇಳ್ತಾರೆ ಭಯಂಕರ ಟಫ್ ಬರ್ತದೆ ಅಂತ ಹೇಳಿದ್ದಾರೆ ನಿಮಗೆ. ಕೆಲವರು ಟಫ್ ಇದು ಕ್ವಶನ್ ಕೊಡ್ತಾರೆ ಅಂತಾರೆ. ಆಗ ನೀವೇನು ಹೇಳ್ಬೇಕು? ನನಗೆ ಅವರಿಗೆ ಟಫ್ ಇರ್ಬೋದು, ನನಗಂತೂ ಈಸಿ ಆಗಿ ದೇವರು ಮಾಡ್ತಾರೆ. ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ಅದು ನಡೀತದೆ. ಲೋಕ ಹೇಳುವಾಗೆ ನಾವು ಮಾತನಾಡಬಾರ್ದು. ನಮ್ಮ ದೇವರು ಏನು ಹೇಳ್ತಾರೆ ಅದನ್ನು ಮಾತನಾಡಬೇಕು. ನೀನು ಮಾತನಾಡಿದ ಹಾಗೆ ನಿನಗೆ ಆಗ್ತದೆ, ನೀನು ಯೋಚನೆ ಮಾಡಿದ ಹಾಗೆ ನಿನಗೆ ಆಗ್ತದೆ. ಹಲ್ಲೆಲೂಯಾ. ಯಾಕೆ ಗೊತ್ತು? ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ಹೌದು, ಯೇಸು ಸ್ವಾಮಿ ಹೇಳಿದ್ದಾರೆ, ಶಿಷ್ಯ ನಿಮ್ಮ ಬಾಯಲ್ಲಿ ಆಡಿದ ಮಾತು ಕಾರ್ಯ ಮಾಡದೇ ಇರುವಂಥದ್ದು ಇಲ್ಲದಿರುವುದು ಒಂದು ಇಲ್ಲ. ಹೇಳ್ರಿ, ನೀವು ಈಸಿ ಬರ್ತದೆ ಅಂತ ಹೇಳಿದ್ರೆ ಈಸಿಯೇ ಬರ್ತದೆ ನಿಮಗೆ. ಹೌದು, ಪ್ರೆಷರ್ ಬೇರೆ ಟಫ್, ನನಗೆ ಈಸಿ, ನಾಳೆ ಎಕ್ಸಾಮ್ ಅಲ್ಲಿ ನಾನು ಟಾಪರ್ ಆಗಿ ಬರ್ತೇನೆ. ಹೇಳ್ರಿ ಹಲ್ಲೆಲೂಯಾ. ಯಾಕೆ? ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ನಾನು ಬರೆದದಲ್ಲ, ನನ್ನ ದೇವರು ನನ್ನಲ್ಲಿ ಭರಿಸಿತು. ಎಲ್ಲ ಕ್ರೆಡಿಟ್ ಯಾರಿಗೆ ಕೊಡಲಿ? ದೇವರಿಗೆ ಕೊಡಲಿ. ನೀವು ದೇವರಿಗೆ ಕ್ರೆಡಿಟ್ ಕೊಟ್ಟರೆ ದೇವರು ನಿಮ್ಮನ್ನು ಹಾನರ್ ಮಾಡ್ತಾರೆ. ಕೆಲವರು ಹೇಳ್ತಾರೆ, ನನಗೆ ದೇವರು ನೆನಪು ಶಕ್ತಿ ಕೊಟ್ಟಿದ್ದಾರೆ. ದೇವರು ಹೇಳ್ತಾರೆ, ಆ ದೇವರನ್ನು ಹೇಳ್ತಾರೆ. ಕೆಲವರು ಹೇಳ್ತಾರೆ, ನನಗೆ ಜ್ಞಾನದಿಂದ ನಾನು ಬರ್ತೇನೆ. ನಮ್ಮ ಜ್ಞಾನ ಸ್ವಲ್ಪ, ಆದರೆ ದೇವರ ಜ್ಞಾನ ಅದು ಅಧಿಕವಾಗಿರುತ್ತದೆ. ಇಲ್ಲಿ ಹೇಳ್ತಾರೆ, ಯಾಕೆ ನನ್ನನ್ನು ಭಯಪಡಿಸ್ತೀರಿ? ಮತ್ತೆ ನಾನು ಕರ್ತನಾದ ಯೇಸುವಿನ ಹೆಸರಿನ ಹಾ. ನಿಮಿತ್ತವಾಗಿ ಹಾ. ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಹಾ. ಮಾತ್ರವಲ್ಲ, ಹಾ. ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದರು. ಇಷ್ಟು ಹೆದರಿಸ್ತಿದ್ದಾರೆ, ಆದರೆ ಪೌಲನಿಗೆ ಏನಿಲ್ಲ. ಎಷ್ಟು ಜನಕ್ಕೆ ಇಲ್ಲಿ ಭಯ ಇಲ್ಲ ನೋಡಿ. ಇಷ್ಟೆಲ್ಲ ಬರುವಾಗ ಅವರು ಭಯ ಪಡದಿದ್ರೆ ಸೈತಾನ ಏನ್ ಮಾಡ್ತಾನೆ? ಇವರು ಹೋಗಬಾರ್ದಂತ ಸೈತಾನ ಭಯಪಡಿಸಿದ. ಹೌದಾ? ಹೋಗಬಾರ್ದಂತ ಈ ರೀತಿ ಎಲ್ಲ ಹೇಳಿದ್ರು. ಆದ್ರೆ ಪೌಲ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನ್ ಗೊತ್ತಿಲ್ಲ, ನಾನು ಸಾಯಲಿಕ್ಕೆ ಸಹ ಏನಾಗಿದ್ದೇನೆ, ರೆಡಿ ಆಗಿದ್ದೇನೆ. ಬೇಡಿ ಹಾಕಲಿಕ್ಕೆ ಸಹ ನಾನು ಏನಾಗಿದ್ದೇನೆ, ಸಿದ್ಧನಾಗಿದ್ದೇನೆ. ನಾನು ಕ್ಯಾರ್ ಮಾಡೋದಿಲ್ಲ, ಐ ಡೋಂಟ್ ಕ್ಯಾರ್ ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ತಗೊಳ್ಳೋದಾದ್ರೆ ತಗೊಳ್ಳಿ, ದೇವರನ್ನು ಸೇವೆ ಉಪಯೋಗಿಸಲಿ. ನಾನು ಎಲ್ಲದಕ್ಕೆ ರೆಡಿ ಆಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಅವ್ರು ಹೇಳುವುದು ಏನು ಗೊತ್ತಿಲ್ಲ, ನಾನು ಇರುವುದರಿಂದ ಇಲ್ಲಿ ಅವರಿಗೆ ಬಹಳ ಪ್ರಯೋಜನ ಉಂಟು. ಫ್ರೆಂಡ್ಸ್, ಹೌದಾ? ನಾನು ಸತ್ರೆ ನನಗೆ ಲಾಭ. ನಾನು ಈಗಲೇ ದೇವರನ್ನು ನೋಡ್ತೇನೆ ಅಲ್ಲಿ. ಹಲ್ಲೆಲೂಯಾ. ಒಂದು ಪಕ್ಷ ನಾನು ಇಲ್ಲಿರುವುದ ನನ್ನ ಮೂಲಕ ನಾನು ದೇವರನ್ನು ಕಾಣ್ತಾರೆ. ಇವತ್ತು ನಾನು ನಿನ್ನ ಮೂಲಕ ದೇವರನ್ನು ಕಾಣಬೇಕು. ಎಷ್ಟು ಜನ ಅಂತಾರೆ? ಹಲ್ಲೆಲೂಯಾ. ನಿಮ್ಮ ಸ್ಟಡೀಸ್ ಅಲ್ಲಿ ನಿಮ್ಮ ಕೊಲೀಗ್ಸ್ಗಳು ಕಾಣಬೇಕು, ನಿಮ್ಮ ನೇಬರ್ ಸ್ಟೂಡೆಂಟ್ ಕಾಣಬೇಕು. ನೀವು ಯಾರನ್ನು ಆರಾಧಿಸ್ತೀರಿ ಅದನ್ನು ಕಾಣಬೇಕು. ಎಷ್ಟು ಜನ ಆಸೆ ಪಡ್ತೀರಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಣಬೇಕು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀವು ಆಸೆ ಪಡೋದಾದ್ರೆ ದೇವರು ನಿಮ್ಮನ್ನು ಹಾನರ್ ಮಾಡ್ತಾನೆ. ಹಾನರ್ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ನಾನು ಹೇಳ್ತೇನೆ, ದೇವರಿಂದ ಅಸಾಧ್ಯವಾದ ಕಾರ್ಯ ಗೊತ್ತೂ ಇಲ್ಲ. ಅಲ್ಲಿ ಇವತ್ತು ನಂಬಬೇಕಾದದ್ದು ದೇವರನ್ನು. ಸಾಮಾನ್ಯವಾಗಿ ವೈದ್ಯರು ಯಾವಾಗ ಸಹ ನಮ್ಮನ್ನು ಭಯಪಡಿಸಿದೆ, ನಿಮ್ಮನ್ನು ಭಯಪಡಿಸಿದೆ, ವೈದ್ಯರು ಭಯಪಡಿಸಿದೆ.
ಎಲ್ಲರೂ ಭಯಪಡಿಸ್ತಾರೆ. ಸಂತೋಷ ಭಯಪಡಿಸಿದ್ರ ಹೇಳ್ರಿ, ಇವತ್ತು ಯಾರು ಏನು ಹೇಳಿದ್ರು ಸರ್ ನಾನು ಭಯಪಡುವುದಿಲ್ಲ ಹೇಳ್ರಿ, ನಾನು ಭಯಪಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ಕೊಟ್ಟ ಆತ್ಮ ಅದು ಭಯದ ಆತ್ಮ ಅಲ್ಲ, ಅದು ಹೇಳಿ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ, ಧೈರ್ಯದ ಆತ್ಮ. ಇವತ್ತು ನಿಮಗೆ ಕೊಟ್ಟ ಆತ್ಮ ಇರುವುದು, ನೀವು ಯಾವುದಕ್ಕೆ ಸಹ ಭಯ ಪಡಬೇಡಿ. ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ ಅನೇಕ ಡಿಪ್ರೆಷನ್ಗಳು ಬರ್ತದೆ, ನಿಮ್ಮ ಮನೆಯಲ್ಲೇ ಬರ್ತದೆ. ಹೌದು, ಸೈತಾನ ಯಾವಾಗ ಸಹ ಕಾಯ್ತಾ ಇದ್ದಾರೆ, ಯಾರನ್ನು ಹಿಡಿಯುವುದಂತ ಏನ್ ಮಾಡ್ತಾನೆ ಅವನು, ಮುಚ್ಚ ಹಾಕ್ತಾ ಇದ್ದಾನಂತೆ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ, ಭಯಪಡಬೇಡಿ. ಅಲ್ಲಿ ಪ್ರಾಬ್ಲಮ್ ಬರ್ತದೆ, ಅದ್ರ ಪ್ರಾಬ್ಲಮ್ ಬರುವಾಗ ದೇವರನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ದೇವರೇ ಸೊಲ್ಯೂಷನ್ಸ್ ಕೊಡ್ತಾನೆ. ಆಮೇಲೆ ಅವ್ನು ಹೇಳ್ತಾ ಇದ್ದಾನೆ, ಏನು ಮಾಡ್ತಾನೆ, ನಾನು ಸಾಯಲಿಕ್ಕೆ ಸಹ ಸಿದ್ಧ, ಬೇಡಿ ಹಾಕೋದನ್ನ ಆಗ್ಲಿ. ನೋಡಿ, ಹಾಗೆ ಹೇಳಿದ್ರೆ ಏನಾಗಬಹುದು? ಯಾರು ಸಹ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಹುಚ್ಚ ಅಂತ ಬಿಡ್ತಾರೆ. ಇವನಂತ ಇಷ್ಟು ಎದುರಿಸಿದ್ರೆ ಸೈತಾನಿಗೆ ಮಂಡೆ ಬಿಸಿ ಆಗ್ತದೆ. ಇವನ ತಂಟೆ ಬೇಡ ಮಾರೆ, ನಾವು ಬೇರೆ ಕಡೆಯವರು ಹೋಗುವ, ನಿಮ್ಮನ್ನು ಬಿಟ್ಟು ಅವರು ಹೋಗ್ತಾರೆ. ಅದಕ್ಕೆ ಹೇಳುದು, ಸೈತಾನನನ್ನು ಎದುರಿಸಿ, ಆಗ ಆತ ನಿಮ್ಮನ್ನು ಬಿಟ್ಟು ಹೋಗ್ತಾರಂತೆ. ಆಮೇಲೆ ಹೇಳು, ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನಾನು ಯಾವುದಕ್ಕೆ ಭಯ ಪಡುವುದಿಲ್ಲ. ಆಮೇಲೆ ಅದಕ್ಕೆ ದಾವೀದ ಹೇಳ್ತಾನೆ, ಮನುಷ್ಯರು ನನಗೆ ಏನು ಮಾಡಿಯಾರು, ಅವನಿಗೆ ಏನು ಮಾಡಿಯಾರು. ಇವತ್ತು ಮನುಷ್ಯನೇ ನಮ್ಮನ್ನು ಭಯಪಡಿಸುವುದು, ಬೇರೆ ಯಾರು ಮನುಷ್ಯನೇ ಭಯಪಡಿಸುವುದು. ನಿಮ್ಮನ್ನು ಯಾರು ಭಯಪಡಿಸುವುದು? ಮನುಷ್ಯನೇ. ಡಾಕ್ಟರ್ ಮನುಷ್ಯ, ಹೌದು, ಲಾಯರ್ ಮನುಷ್ಯ, ಎಲ್ಲರೂ ಮನುಷ್ಯರೇ. ಅವರು ನಮ್ಮನ್ನು ಭಯಪಡಿಸಲಿಕ್ಕೆ ಆಗುದಿಲ್ಲ. ದೇವರ ಭಯ ಇದ್ರೆ ಸಾಕು ನಮಗೆ. ದೇವರು ನಮ್ಮ ಸಂಗಡ ಇದ್ದಾನಂತ ಗೊತ್ತು ಮಾಡಿದ್ರೆ ಸಾಕು, ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ನಾನು ಹೇಳ್ತೇನೆ, ನಮಗೆ ಗೊತ್ತಿಲ್ಲದ ಪವಿತ್ರ ಆತ್ಮನಿಗೆ ಗೊತ್ತಿರ್ತದೆ. ನಾನು ಹೇಳ್ತೇನೆ, ನಿನ್ನ ದೇವರು ಯಾರಂತ ನೀನು ಇವತ್ತು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ನೀನು ತಿಳಿದುಕೊಂಡ್ರೆ ಸೈತಾನ ಸೋತು ಹೋಗ್ತಾನೆ. ಇಲ್ಲಿ ಪೌಲನನ್ನು ಅಧೈರ್ಯ ಪಡಿಸಲಿಕ್ಕೆ ತುಂಬಾ ಪ್ರಯತ್ನ ಪಡುವಾಗ ಅವನು ಹೇಳ್ತಾನೆ, ನಾನು ಭಯ ಪಡುವುದಿಲ್ಲ. ದೇವರ ಮಕ್ಕಳಿಗಂತ ನಾನು ಹೇಳ್ತೇನೆ, ಯಾರು ಭಯಪಡಿಸಿದ್ರೆ ಸಹ ನೀವು ಭಯಪಡಬೇಡಿ. ದೇವರ ಚಿತ್ತ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಏನಾಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಿಮ್ಮ ಆಯುಷ್ಯ ದೇವರ ಪುಸ್ತಕದಲ್ಲಿ ಬರ್ತಿದ್ದಾನೆ. ದೇವರ ವಾಕ್ಯ ಹೇಳ್ತದ, ಹೌದಾ? ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ದಿನಚರಿ ಎಲ್ಲಿ ಬಂದಿದೆ? ಇದೆಲ್ಲ ವಾಕ್ಯ ಗೊತ್ತಿದ್ರು ಸೈತಾನ ನಮ್ಮನ್ನು ಮರೆಯುವಂತೆ ಮಾಡ್ತಾರೆ. ದೇವರಿಗೆ ಗೊತ್ತುಂಟು. ಮೊನ್ನೆ ದಿವಸ ಸಂತೋಷ್ ಸ್ಟೇಟ್ ಬ್ಯಾಂಕ್ ಹತ್ರ ಬರ್ತದೆ, ಒಂದು ಗಾಡಿ ರಭಸದಿಂದ ಬರ್ತದೆ, ಕೂದಲೆಲ್ಲ ತಪ್ಪಿಸ್ತೇನೆ ಎಂಬುದಾಗಿ ಮಾಡ್ತಿದ್ದಾರೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ಜನ ಗೊತ್ತಿಲ್ಲ? ದೇವರಿಗೆ ಎಲ್ಲವೂ ಗೊತ್ತುಂಟು. ನಾನು ಹೇಳ್ತೀನಿ, ಇವತ್ತು ಆತನಿಗೆ ನಿಮಗೆ ಗೊತ್ತಿದ್ರೆ ನಿಮ್ಮ ಒಂದು ಕೂದಲು ಕೆಳಗಾಕಲಿಕ್ಕೆ ದೇವರು ಬರುವುದಿಲ್ಲ. ದೇವರನ್ನು ಅಂಟಿಕೊಂಡು ನಡೀರಿ ಅಷ್ಟೇ. ದೇವರ ಜೊತೆ ನಡೀರಿ, ದೇವರು ನಿಮ್ಮ ಸಂಗಡ ಇರುವುದು ನಿಶ್ಚಯ. ಬೈಬಲ್ ಸೈತಾನ ರಭಸದಿಂದ ಬರ್ತಾನಂತೆ. ಹೇಗೆ ರಭಸದಿಂದ? ಹೇಗೆ ಬರುವುದು? ನಿನ್ನನ್ನು ಬೀಳಿಸ್ಲಿಕ್ಕೆ, ನಿನ್ನನ್ನು ಕೊಲ್ಲಿಕ್ಕೆ. ಆದ್ರೆ ನಿನ್ನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ, ನಿನ್ನನ್ನು ಬೀಳಿಸ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಕರ್ತ ನಿನ್ನ ಜೊತೆ ಇರ್ತಾನೆ. ಅದಕ್ಕೆ ವೈಗೆ ನನ್ನನ್ನು ಬೀಳಲು ಬಂದಿದ್ದಿ, ಆದ್ರೆ ಕರ್ತ ನನಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ ನಾನು ಹೇಳ್ತೇನೆ. ನಿಮಗೆ ಸಹಾಯ ಮಾಡುವ ದೇವರಿದ್ದಾನೆ, ಅವನು ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಮ್ಮ ದೇವರ ಮಾತನ್ನು ನಾವು ಕೇಳಲಿಕ್ಕೆ ಸಿದ್ಧರಾಗಬೇಕು. ಇಲ್ಲಿ ಅವನು ಏನು ಹೇಳ್ತಾನೆ ನಂತರ ವಾಕ್ಯದಲ್ಲಿ, ಅವನು ಒಡಂಬಡದೆ ಅಂತ ಹೇಳಿದ್ರೆ ಅವನು ಎಷ್ಟು ಭಯಪಡಿಸಿದ್ರು ಕೇಳದಿದ್ದರಿಂದ ಎಂತ ಒಂದು ಮಾತಲ್ಲ. ಪ್ರೇಸ್ ದಿ ಲಾರ್ಡ್. ಇವತ್ತು ನನ್ನ ಜೀವಿತದಲ್ಲಿ ಏನಾಗಬೇಕಂತ ಹೇಳಿದ್ರೆ, ಕರ್ತನ ಚಿತ್ತ ಇದೆ ಆದ್ರೆ ಯಾರು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಅದನ್ನು ತಿಳಿದುಕೊಂಡ್ರಿ. ಹಲ್ಲೆಲೂಯಾ. ಕರ್ತನ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಯಾರು ನಮ್ಮ ಮನೆಗೆ ಬರ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮನೆಯಿಂದ ಹೊರಗೆ ಆಗ್ಲಿಕ್ಕೆ ಆಗೋದಿಲ್ಲ. ಕರ್ತನ ಚಿತ್ತದಲ್ಲಿ ನಮ್ಮ ಸಭೆ ಒಳಗೆ ಯಾರಿಗೆ ಸಹ ಬರ್ಲಿಕ್ಕೆ ಆಗುದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಇದು ದೇವರ ಚಿತ್ತವಾಗಿದೆ. ಅದಕ್ಕೆ ತಂದೆ ಸೆಳೆಯದೆ ಯಾರು ನಮ್ಮ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಬಿಟ್ಟು ಕೊಡುವ ನಾವು, ದೇವರು ಕಾರ್ಯ ಮಾಡ್ತಾನೆ. ಆಮೇಲೆ ಮತ್ತೆ ಮುಂದೆ ಕೆಲವು ಶಿಷ್ಯರು ನಮ್ಮ ಜೊತೆಗೆ ಬಂದು ನಾವು ಇಳ್ಕೊಳ್ಳಬೇಕಾಗಿದ್ದವನ ಮನೆಯ ತನಕ ಕರೆದುಕೊಂಡು ಹೋದರು. ಆ ಮನೆಯವರು ಆದಿ ಶಿಷ್ಯರಲ್ಲಿ ಒಬ್ಬನಾದ ಉಪ್ರ ದೇಶದ ನಾಸೋನ ಎಂಬವನು. ನೋಡಿ, ಇಲ್ಲಿ ನೋಡಿ, ಅವನಿಗೆ ಎಷ್ಟು ಭಯಪಡಿಸಿದ್ರು ಸಹ
ಅವನು ಯಾವುದಕ್ಕೆ ಕ್ಯಾರ್ ಮಾಡದೆ ಈಗ ಎಲ್ಲಿ ಮುಟ್ಟಿದ? ಯೆರೂಸಲೇಮಿನಲ್ಲಿ ಮುಟ್ಟಿದ. ನಾನು ಹೇಳ್ತೇನೆ, ನೀನು ತಲುಪಬೇಕಾದ ಸ್ಥಳ ದೇವರು ತಲುಪಿಸ್ತಾನೆ. ನೀನು ಮುಟ್ಟಬೇಕಾದ ಗುರಿಯನ್ನು ದೇವರು ಮುಟ್ಟಿಯೇ ಮುಟ್ತಾನೆ. ಯಾಕಂದ್ರೆ ನಿನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ನಾನು ಹೇಳ್ತೀನಿ, ಇವತ್ತು ಯಾವ ವಿಷಯದಲ್ಲಿ ಭಯಪಡಬೇಕು? ನಿಮ್ಮ ಭವಿಷ್ಯ ದೇವರ ಕಾಲದಲ್ಲಿ ಉಂಟು. ಹೌದು, ನಾನು ಹೇಳ್ತೇನೆ, ಏನು ಮಾಡ್ಬೇಕಂತ ದೇವರಿಗೆ ಬಿಟ್ಟುಕೊಡ್ರಿ. ಯಾವುದೇ ಸಹ ದೇವರ ಚಿತ್ತಕ್ಕೆ ಬಿಟ್ಟುಕೊಡ್ರಿ. ನೀವು ಹೇಳ್ಬೇಕು, ದೇವರೇ ಮುಂದಿನ ಚಿತ್ತ ಏನು ಸ್ವಾಮಿ ತಿಳಿಸಿ, ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನಡೆಯಲಿ. ಹೌದು, ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ಲಿಕ್ಕೆ ರೆಡಿಯಾದ. ಶಿಲುಬೆಗೆ ಹೋಗುವಾಗ ರೆಡಿ ಆಗುವಾಗ ಯೇಸು ಸ್ವಾಮಿಗೆ ಕಷ್ಟ ಆಯ್ತದೆ. ಹೌದಾ? ಯೇಸು ಸ್ವಾಮಿ ತಂದೆ ಹತ್ರ ಬೇಡ್ತಾರೆ, ಏನು ಸಾಧ್ಯವಾದರೆ ಈ ಪಾನ ಪಾತ್ರೆ ನನ್ನಿಂದ ತೆಗೆದುಹಾಕು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. ದೇವರ ಚಿತ್ತ ಏನಾಗಿತ್ತು? ಯೇಸು ಸ್ವಾಮಿ ಶಿಲುಬೆಗೆ ಹೋಗುವುದೇ ಆಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಗೆ ಹೋಗಿ 3ನೇ ದಿವಸದಲ್ಲಿ ಬದುಕುತ್ತಾನೆ ಎಂಬುದಾಗಿ ಯೇಸುವಿನ ದೇವರ ಚಿತ್ತ ಮಾತ್ರ ಯೇಸುವಿಗೆ ಸಹ ಗೊತ್ತಿತ್ತು. ಯೇಸು ಮೊದಲೇ ಹೇಳುದಿಲ್ಲ, ನಾನೇನ್ ಮಾಡ್ತೇನೆ, ಸತ್ತು ಉಣಲ್ಬಿಟ್ಟು 3ನೇ ದಿವಸ ಎದ್ದು ಬರ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದ. ಅದು ಯಾರು ತಡಿಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಸಂತೋಷವನ್ನು ತಡಿಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಿಮ್ಮ ಆನಂದವನ್ನು ತಡಿಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಿಮ್ಮ ಮೇಲಿರುವ ವಾಗ್ದಾನವನ್ನು ತಡಿಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಿಮ್ಮ ದೇವರಿಟ್ಟ ಉದ್ದೇಶವನ್ನು ತೆಗೆದುಹಾಕಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಾನು ಹೇಳ್ತೇನೆ, ನೀವು ಧೈರ್ಯವಾಗಿ ಮುನ್ನುಗ್ಗಬೇಕಷ್ಟೇ. ನೀವು ಮುನ್ನುಗ್ಗಿದ್ರೆ ನಿಮಗೆ ಹೌದಾ? ಅರ್ಧ ದಾರಿಯಲ್ಲಿ ನಾವು ನಿಲ್ಲುವವರಲ್ಲ. ಅಲ್ಲಿ ಹೋರಾಟಗಳು ಬರುತ್ತದೆ. ಹೋರಾಟಕ್ಕೆ ನಾವು ಭಯ ಪಡಬಾರದು. ಹೌದಾ? ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಎಷ್ಟು ತಡೆ ಬಂದವರಿಗೆ. ಕೆಂಪು ಸಮುದ್ರ ಬಂತು, ಎರಿಕೋ ಬಂತು, ಯೋರ್ದಾನ್ ಬಂತು, ಮಾರ ಅನುಭವ ಬಂತು. ಆದ್ರೆ ಎಲ್ಲದರಲ್ಲಿ ದೇವರು ನಡೆಸಿದ ಹಾಗೆ ಇವತ್ತು ನಿಮ್ಮನ್ನು ನಡೆಸಲಿಕ್ಕೆ ನಮ್ಮ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ನಿಮ್ಮ ಜೊತೆ ಮಾತನಾಡಿದ್ದು ಮಾತ್ರವಲ್ಲ, ಅವನು ಹೇಳ್ತಾ ಇದ್ದಾನೆ, ಯಾರು ಏನು ಹೇಳಿದ್ರು ಸಹ ಭಯಪಡಬೇಡಿ ದೇವರ ಮಕ್ಕಳೇ. ಯಾಕಂದ್ರೆ ಭಯಪಡುವ ಸಮಯದಲ್ಲಿ ದೇವರು ನಿಮ್ಮ ಜೊತೆ ಇದ್ದಾನೆ. ಯಾವಾಗ ನೀವು ಭಯಪಡ್ತೀರಿ ಆಗ ದೇವರನ್ನು ಆಶ್ರಯಿಸಿರಿ. ದೇವರು ನಿಮಗೆ ಸಹಾಯಕನಾಗಿರುತ್ತಾನೆ. ದೇವರು ನಿಮ್ಮ ಗುರಾಣಿಯಾಗಿರುತ್ತಾನೆ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಇವತ್ತು ನನ್ನ ದೇವರು ನಮ್ಮ ಸಂಗಡಿ ಇರುವ ದೇವರಾಗಿದ್ದಾನೆ. ನಮ್ಮ ದಾರಿಯಲ್ಲಿ ಆತ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಅವನು ನಮ್ಮ ಆಶ್ರಯಗಿರಿಯಾಗಿದ್ದಾನೆ. ಆತ ನಮ್ಮ ಕಾಯುವ ದೇವರಾಗಿದ್ದಾನೆ. ಆತ ನಮ್ಮ ಸಂತೋಷಕ್ಕೆ ಕಾರಣನಾಗಿದ್ದಾನೆ. ನಾನು ನಂಬ್ತೇನೆ, ಇವತ್ತು ಯಾವ ಪರಿಸ್ಥಿತಿ ಇದ್ರೂ ಸಹ ದೇವರ ಮೇಲೆ ಮಾತ್ರ ವಿಶ್ವಾಸವಿಡ್ರಿ. ಅವನ ಪ್ರಸನ್ನತೆ ನಮ್ಮನ್ನು ಕಾಯುವಂತದ್ದಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯಾವೇ 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 ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ ಪ್ರಸನ್ನತೆ 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 ಪರಲೋಕದ ದೇವ ಪ್ರಸನ್ನತೆ. ನಾ ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ. ನಾ ನಿಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇಳಿಯಲಿ. ನಾ ಹೋಗುವ
ಪ್ರಸನ್ನತೆ. ಎಷ್ಟು ಜನ ಹೇಳ್ತೀರಿ, ನಾನು ಹೋಗುವ ದಾರಿಯಲ್ಲ, ನನ್ನನ್ನು ಮರೆ ಮಾಡುವ ದೇವರಿದ್ದಾರೆ. ಹೇಳ್ರಿ, ನನ್ನನ್ನು ಮರೆ ಮಾಡುವ ದೇವರು, ನನ್ನನ್ನು ಆಪತ್ತಿನಿಂದ ಕಾಪಾಡುವ ದೇವರು. ಸತ್ಯವೇದ ಹೀಗೆ ಹೇಳ್ತಾರೆ, ಪರಾತ್ಮನನ್ನು ಮರೆ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ನಿಮ್ಮ ಪ್ರಾಣ ಕ್ರಿಸ್ತನಲ್ಲಿ ಮರೆಯಾಗಿದೆ ಎಂಬುದಾಗಿ ಮರೆಯಬೇಡಿ. ನಿಮ್ಮ ಪ್ರಾಣ ಯಾರು ದೇವರ ಕೈಯಿಂದ ಕಸಕೊಳ್ಳಿಕ್ಕೆ ಆಗುವುದಿಲ್ಲ. ನೀವು ಯಾವಾಗ ಬಾರ್ನ್ ಅಗೇನ್ ಆದ್ರ, ನೀವು ಯಾವಾಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ರು, ಆ ಜೀವ ನಿಮ್ಮ ದೇವರ ಬಳಿಯಲ್ಲಿ ಇತ್ತು. ನಿಮಗೆ ಕೊಟ್ಟದ್ದು ಜೀವ ದೇವರಾದ್ರಿಂದ ಆ ಜೀವ ತೆಗೆಲಿಕ್ಕೆ ಸೈತಾನನಿಗೆ ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಿ? ನನ್ನ ಜೀವ ದೇವರ ಕೈಯಲ್ಲಿತ್ತು, ನನ್ನ ಆತ್ಮ ದೇವರು ಕೊಟ್ಟದ್ದು, ಅದು ಆತನಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಯೇಸು ಸ್ವಾಮಿಯ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟ ಪ್ರಿಯರಾಗಿ. ಎಷ್ಟು ಜನ ಹೇಳ್ತೀರಿ, ನನ್ನನ್ನು ಯೇಸು ಕೊಂಡುಕೊಂಡಿದ್ದಾನೆ. ಹೇಳ್ರಿ, ಯೇಸು ನನ್ನನ್ನು ಕೊಂಡುಕೊಂಡಿದ್ದಾನೆ, ನನಗೆ ಯಾವ ಭಯ ಇಲ್ಲ. ಹೇಳ್ರಿ, ನಾನು ಯಾವ ಭಯ ಇಲ್ಲ. ನನ್ನ ಪ್ರಾಣಕ್ಕೆ ಭಯಪಡುವುದಿಲ್ಲ, ನನ್ನ ಬೇಡಿಗೆ ಭಯಪಡುವುದಿಲ್ಲ, ನನ್ನ ಪ್ರಾಬ್ಲಮ್ಗೆ ಭಯಪಡುವುದಿಲ್ಲ. ನನ್ನ ದೇವರು ನನ್ನನ್ನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಥ್ಯಾಂಕ್ ಯು ಲೋ. ಕರ್ತ, ನೀನು ಮಾತಾಡಿದ್ದಕ್ಕೆ ನನಗೆ ಸ್ತೋತ್ರ. ಈ ಆಲಯಕ್ಕೆ ಮತ್ತೆ ಎಲ್ಲರನ್ನು ಮುಟ್ಟುವುದಕ್ಕೆ ನನಗೆ ಸ್ತೋತ್ರ. ಇವತ್ತು ಯಾವುದೇ ದುಃಖದಲ್ಲಿ ಬಂದಿರುವುದಾದರೆ, ಯಾವುದೇ ರೋಗದಲ್ಲಿ ಬಂದಿರುವುದಾದರೆ, ಯಾವುದೇ ಹೋರಾಟದ ಮಧ್ಯೆ ಬಂದಿರುವುದಾದರೆ, ನಿನ್ನ ಕರಗಳಿಗೆ ಅವರನ್ನು ಒಪ್ಪಿಸುತ್ತೇನೆ. ಎಲ್ಲದಕ್ಕೆ ಅಂತ್ಯ ಬರೆಯುವ ದೇವ ನೀನು. ದೇವರಿಗೆ ಇವತ್ತು ನೀನು ಮುಟ್ಟುವುದಕ್ಕೆ ನನಗೆ ಸ್ತೋತ್ರ. ಏನೇ ತಡೆ ಇದ್ರೂ ಸಹ ಆ ತಡೆಯ ಮಧ್ಯೆ ನೀನು ಕಾಪಾಡಿ ನಡೆಸಿ ಬಂದದಕ್ಕೆ ನನಗೆ ಸ್ತೋತ್ರ. ದೇವರು ಎಲ್ಲರನ್ನ ಕರಗಳಿಗೆ ಒಪ್ಪಿಸ್ತೇವೆ. ದೇವರೇ, ಒಬ್ಬೊಬ್ಬರ ಜೀವಿತದಲ್ಲಿ ಮಹಿಮೆಯ ಸಾಕ್ಷಿ ಮುಂದಿನ ದಿವಸ ಕೇಳುವಂತೆ ಮಾಡ್ಕೊಳ್ತಾನೆ. ದೇವರೇ, ಮುಂದಿನ ವಾರ ನಮ್ಮ ಚರ್ಚಿನ ತಾಡೆ ದಿವಸ ನಡಲಿಕ್ಕಿದೆ. ದೇವರೇ, ಅದನ್ನು ನೀನು ನಡೆಸಬೇಕು. ನೀನು ಬರುವ ಸೇವಕರೊಂದಿಗೆ ಮಾತನಾಡಬೇಕು. ನಮ್ಮದು ಏನಿಲ್ಲ ಸ್ವಾಮಿ, ನಿನ್ನ ಸಭೆಯನ್ನು ನೀನು ಕಟ್ಟಿದ ಸಭೆ, ನೀನು ರಕ್ತ ಸುರಿಸಿದ ಸಭೆ. ಈ ಸಭೆಗೆ ಜನರನ್ನು ತರುವುದು ನೀನೇ, ಕುಟುಂಬವನ್ನು ಕನೆಕ್ಟ್ ಮಾಡೋದು ನೀನೇ. ನಾವು ಏನೂ ಅಲ್ಲ, ನೀವು ನಮ್ಮನ್ನು ಇಲ್ಲಿ ನಿಲ್ಲಿಸಿದ್ದೀರಿ. ಅದಕ್ಕೆ ನಿಮಗೆ ಸ್ತೋತ್ರಪ್ಪ. ನಾವು ನಂಬಿಗಸ್ತರಾಗಿ ನಿಲ್ಲಿಗೆ ನಮಗೆ ಕೃಪೆ ಕೊಡು. ಇಲ್ಲಿಂದ ಅವರೆಲ್ಲರ ಜೀವಿತ ದೊಡ್ಡ ದೊಡ್ಡ ಟೆಸ್ಟಿಮನಿ ಮುಂದಿನ ದಿವಸ ಕೇಳುವಂತೆ ಮಾಡು ಸ್ವಾಮಿ. ಇವರ ತಲೆ ಎಲ್ಲರ ಮುಂದೆ ಎತ್ತರಪಡುವಂತೆ, ಸಾಕ್ಷಿ ಹೇಳುವಂತೆ ಮಾಡುತ್ತಾರೆ. ಯಾವುದೇ ಬಲಹೀನತೆ ಇರುವುದಾದರೆ ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೇವೆ ದೇವರೇ. ನಿನ್ನ ಬಲದಿಂದ, ಕೃಪೆಯಿಂದ, ಅನಾಯಿಂಟಿಂಗ್ನಿಂದ ನಡೆಸಿದ್ದೇವೆ. ನಿಮ್ಮ ಅಧಿಕವಾದ ಮಹಿಮೆಯಿಂದ ತುಂಬಿಸಿ ಕರ್ತನೆ, ಅಧಿಕವಾದ ಕೃಪೆಯಿಂದ ನಡೆಸಿದ್ದೇವೆ. ಎಲ್ಲ ಶೋಧನೆಯಿಂದ ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್.